Hello everyone, welcome back to Namala Excellence Bengaluru Presents ಡೈಲಿ ನ್ಯೂಸ್ ಅನಾಲಿಸಿಸ್. ಸೊ 22 ಜುಲೈ 2026ರಲ್ಲಿ ಬಂದಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸನ್ನು ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ದ ಹಿಂದೂ ಫ್ರಂಟ್ ಪೇಜಲ್ಲಿ ಬಂದಿರುವಂಥ ಒಂದು ಅನ್ಫಾರ್ಚುನೇಟ್ ಇವೆಂಟ್ ಅಂತಲೇ ಹೇಳ್ಬೋದು. ಏನಂದರೆ ಸಿಕ್ಕಿಂ ಟನಲ್ ಗ್ಯಾಸ್ ಟ್ರಾಜಿಡಿ. ಏನಾಗಿದೆ ಟ್ರಾಜಿಡಿ ಇದು, ಇದರಿಂದ ಆಗಿರುವಂಥ ಅನಾಹುತಗಳು ಅಂತ ನೋಡ್ಕೊಂಬರೋಣ. ಏನಾಯ್ತಂದರೆ ಸಿಕ್ಕಿಮಲ್ಲಿ ಅಟ್ಲೀಸ್ಟ್ 20 ವರ್ಕರ್ಸ್ ಡೆತ್ ಆಗಿದೆ, 5 ಜನ ಇನ್ನೂ ಟನಲಲ್ಲೇ ರಿಮೈನ್ ಆಗಿ ಟ್ರ್ಯಾಪ್ ಆಗಿದ್ದಾರೆ. ಇನ್ಸಿಡೆಂಟ್ ಎಲ್ಲಾಗಿದೆ ಅಂತಂದರೆ ಹೆಡ್ ರೇಸ್ ಟನಲ್ ಆಫ್ NHPC ತೀಸ್ತಾ ಸ್ಟೇಜ್ 4 ಹೈಡ್ರೋಲೆಟಿಕ್ ಪ್ರಾಜೆಕ್ಟ್ ಸಿಕ್ಕಿಮಲ್ಲಿ ಆಗಿರೋದು. ಸೊ ತೀಸ್ತಾ ರಿವರ್ ಮೇಲೆ ಹೈಡ್ರೋಲೆಟಿಕ್ ಪ್ರಾಜೆಕ್ಟ್ನ ಮಾಡ್ತಾಯಿದ್ರು, ಅಲ್ಲಿ ಟನಲ್ನ ಕೊರೆಯುವಾಗ ಒಂದು ಗ್ಯಾಸ್ ಲೀಕ್ ಆಗಿ ಡೆತ್ ಆಗಿದೆ. ಸೊ ಕಾಸ್ ಏನಪ್ಪ ಅಂತಂದರೆ ಸಡನ್ ರಿಲೀಸ್ ಆಫ್ ಸಸ್ಪೆಕ್ಟೆಡ್ ಮಿಥೇನ್ ಗ್ಯಾಸ್ ಟ್ರ್ಯಾಪ್ಡ್ ಇನ್ ದ ರಾಕ್ ಫಾರ್ಮೇಷನ್ಸ್. ಸೊ ಮಿಥೇನ್ ಗ್ಯಾಸ್ ಯಾವ ಥರ ಫಾರ್ಮ್ ಆಗುತ್ತೆ ಅಂದರೆ ರಾಕ್ ಇರುತ್ತಲ್ಲ, ಕಲ್ಲು ಮಧ್ಯೆ ಇರುವಂಥ ಈ ಗ್ಯಾಪಲ್ಲಿ ಮಿಥೇನ್ ಟ್ರ್ಯಾಪ್ ಆಗಿರುತ್ತೆ. ಸೊ ಇವರು ಟನಲ್ನ ಕೊರೆಯುವಾಗ ಈ ಕಲ್ಲನ್ನು ಬ್ರೇಕ್ ಮಾಡಿದ ತಕ್ಷಣ ಮಿಥೇನ್ ರಿಲೀಸ್ ಆಗಿದೆ. ಮಿಥೇನ್ ಈಸ್ ಅ ಟಾಕ್ಸಿಕ್ ಗ್ಯಾಸ್, ಸಡನ್ನಾಗಿ ರಿಲೀಸ್ ಆಗಿರೋದ್ರಿಂದ ಡೆತ್ ಆಗಿದೆ. ಓಕೆ, ಸೊ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ, ಬಟ್ ಮಳೆ ಬರ್ತಾ ಇದೆ, ಹಜಾರ್ಡಸ್ ಕಂಡೀಷನ್ ಇರೋದಕ್ಕೋಸ್ಕರ ರೆಸ್ಕ್ಯೂ ಪ್ರಾಪರಾಗಿ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಎಲ್ಲಿ ನಡೆದಿದ್ದು ಹೆಡ್ ರೇಸ್ ಟನಲ್ ಅಂತ. ಹೆಡ್ ರೇಸ್ ಟನಲ್ ಅಂದರೆ ಇಟ್ ಈಸ್ ಅ ಟನಲ್ ದಟ್ ಕ್ಯಾರೀಸ್ ವಾಟರ್ ಫ್ರಮ್ ದ ರಿಸರ್ವಯರ್ ಆರ್ ಡ್ಯಾಮ್ ಟು ದ ಟರ್ಬೈನ್ಸ್ ಇನ್ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಓಕೆ, ರಿಸರ್ವೇರ್ ಅವ್ರ ಡ್ಯಾಮಿಂದ ಟರ್ಬೈನಿಗೆ ನೀರನ್ನ ತಗೊಂಡೋಗಿ ಟರ್ಬೈನ್ ರನ್ ಆದಮೇಲೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ. ಸೊ ಈ ಟನಲ್ನ ಅವರು ಕೊರಿತಾ ಇದ್ದರು ತೀಸ್ತಾ ರಿವರ್ ಪ್ರಾಜೆಕ್ಟ್ಗೆ, ಬಟ್ ಅಲ್ಲಿ ಅನ್ಫಾರ್ಚುನೇಟಾಗಿ ಇವೆಂಟ್ ಆಗಿದೆ. ಸೊ ಯಾವುದಕ್ಕೆ ನಡೀತಾ ಇರೋದು, ತೀಸ್ತಾ ಸ್ಟೇಜ್ 6 ಪ್ರಾಜೆಕ್ಟ್ ಅಂತ ತೀಸ್ತಾ ರಿವರ್ ಮೇಲೆ ನಡೀತಾ ಇದೆ. ತೀಸ್ತಾ ರಿವರ್ ಈಸ್ ಲೈಫ್ ಲೈನ್ ಆಫ್ ಸಿಕ್ಕಿಂ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಯಾವ ಡಿಸ್ಟಿಕ್ ಅಂದರೆ ನಾಮ್ಚಿ ಡಿಸ್ಟಿಕ್ ಸಿಕ್ಕಮಲ್ಲಿದೆ. ಎಕ್ಸಿಕ್ಯೂಟಿಂಗ್ ಏಜೆನ್ಸಿ ಯಾವುದಪ್ಪ ಅಂತಂದರೆ NHPC. ಪರ್ಪಸ್ ಏನಪ್ಪ ಅಂದರೆ ಹೈಡ್ರೋಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ನ ಮಾಡೋದಕ್ಕೋಸ್ಕರ ಮಾಡ್ತಿರುವಂಥ ಡ್ಯಾಮ್ ಇದು. ಸೊ ಯಾಕೆ ಮಿಥೇನ್ ಇಷ್ಟೊಂದು ಡೇಂಜರಸ್, ಮಿಥೇನ್ ರಿಲೀಸ್ ಆದ ತಕ್ಷಣ ಯಾಕೆ ಅಷ್ಟು ಜನ ಸಡನ್ನಾಗಿ ಡೆತ್ ಆಯಿತು ಅಂದರೆ, ಇದು ಮಿಥೇನ್ ಬಗ್ಗೆ ನೋಡ್ಕೊಂಡು ಬರೋಣ. ಇದು ಕಲರ್ಲೆಸ್ ಮತ್ತು ಓಡರ್ಲೆಸ್. ಸೊ ಇದು ರಿಲೀಸ್ ಆಯ್ತಂದರೆ ಗೊತ್ತೇ ಆಗಲ್ಲ ರಿಲೀಸ್ ಆಗಿದೆಯೋ ಅಲ್ವಾ ಅಂತ. ಸೊ ವೆರಿ ಡಿಫಿಕಲ್ಟ್ ಟು ಡಿಟೆಕ್ಟ್ ವಿತೌಟ್ ಅ ಪ್ರಾಪರ್ ಎಕ್ವಿಪ್ಮೆಂಟ್. ನೆಕ್ಸ್ಟ್, ಇದು ಹೈಲಿ ಇನ್ಫ್ಲಮೇಬಲ್ ಅಂದರೆ ಸಡನ್ನಾಗಿ ಏನಾದರೂ ಒಂದು ಕಿಡಿ ಇದ್ದರೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಕ್ಯಾನ್ ಎಕ್ಸ್ಪ್ಲೋಡ್ ವೆನ್ ಮಿಕ್ಸ್ಡ್ ವಿತ್ ಏರ್ ಇನ್ 5 to 15% ಆಫ್ ಕಾನ್ಸಂಟ್ರೇಷನ್. ಬಟ್ ಡೆತ್ ಆಗಿರೋದಕ್ಕೆ ಮೇನ್ ಕಾರಣ ಇದು ಆಕ್ಸಿಜನ್ ಡಿಸ್ಪ್ಲೇಸ್ಮೆಂಟ್. ಇದೇನು ಮಾಡುತ್ತೆ ಅಂದರೆ ಮಿಥೇನ್ ಬಂದ ತಕ್ಷಣ ಇಟ್ ರೆಡ್ಯೂಸಸ್ ದ ಆಕ್ಸಿಜನ್ ಲೆವೆಲ್ಸ್ ಲೀಡಿಂಗ್ ಟು ಆಸ್ಫಿಕ್ಸಿಯೇಷನ್. ಅಂದರೆ ಅಲ್ಲಿರುವಂಥ ಆಕ್ಸಿಜನ್ ಎಲ್ಲನೂ ಅದು ರಿಪ್ಲೇಸ್ ಮಾಡಿಬಿಡುತ್ತೆ. ಆಕ್ಸಿಜನ್ ಇಲ್ಲ ಅಂದಾಗ ಆಬ್ವಿಯಸ್ಲಿ ಉಸಿರು ಕೊಟ್ಟು ಜನ ಸಾಯ್ತಾರೆ. ಸೊ ಈ ಮೇನ್ ರೀಸನಿಂದ ಇವಾಗ ಡೆತ್ ಆಗಿದೆ ಅಲ್ಲಿ. ಜೊತೆಗೆ ಮೀಥೇನ್ ಈಸ್ ಆಲ್ಸೋ ಅ ಗ್ರೀನ್ ಹೌಸ್ ಗ್ಯಾಸ್ ಅಂತಂದರೆ ಗ್ಲೋಬಲ್ ವಾರ್ಮಿಂಗಿಗೆ ಸಪೋರ್ಟ್ ಮಾಡುವಂಥ ಗ್ಯಾಸ್. ಇದರ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಎಷ್ಟಿದೆ ಅಂದರೆ ಕಾರ್ಬನ್ ಡೈಆಕ್ಸೈಡಿಗೆ ಕಂಪೇರ್ ಮಾಡಿದರೆ 28 ಟೈಮ್ಸ್ ಜಾಸ್ತಿ ಇದೆ. ಸೊ ಮಿಥೇನ್ ಈಸ್ ಅ ವೆರಿ ಪೋಟೆಂಟ್ ಗ್ರೀನ್ ಹೌಸ್ ಗ್ಯಾಸ್. ಸೊ ಮಿಥೇನ್ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಅದರ್ ಟಾಕ್ಸಿಕ್ ಗ್ಯಾಸಸ್ ಲೈಕ್ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಸಲ್ಫೇಟ್. ಅದರ ಜೊತೆಗೆ ಕೂಡ ಕಂಡು ಬರುತ್ತೆ ಇದು. ಸೊ ಇದರಿಂದ ಡೆತ್ ಆಗಿದೆ, ವೆರಿ ಅನ್ಫಾರ್ಚುನೇಟ್ ಇವಟ್. ಸೊ ಈ ರೀತಿಯ ಆದಂಥ ಇಶ್ಯೂಸಲ್ಲಿ ಲೀಗಲ್ ಮತ್ತು ಸೇಫ್ಟಿ ಫ್ರೇಮ್ವರ್ಕ್ ಏನಿರುತ್ತೆ ಅಂದರೆ ಲೀಗಲ್ ಫ್ರೇಮ್ವರ್ಕ್ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ ಆಫ್ 2020. ಇದೇನು ಮಾಡುತ್ತೆ, ವರ್ಕಿಂಗ್ ಏರಿಯಾದಲ್ಲಿ ಸೇಫ್ ವರ್ಕಿಂಗ್ ಕಂಡೀಷನ್ಸ್ ಕೊಡೋದಕ್ಕಾಗಲಿ, ವರ್ಕ್ ಮಾಡೋಕ್ಕಿಂತ ಮುಂಚೆ ರಿಸ್ಕ್ ಅಸೆಸ್ಮೆಂಟ್ ಮಾಡೋದು ಮತ್ತು ವರ್ಕರ್ ಪ್ರೊಟೆಕ್ಷನ್ ಮೇಲೆ ಫೋಕಸ್ ಮಾಡುತ್ತೆ. ಜೊತೆಗೆ ಫ್ಯಾಕ್ಟರೀಸ್ ಆ್ಯಕ್ಟ್ ಆಫ್ 1948 ಇದನ್ನು ಇವಾಗ ಸಬ್ಸ್ಯೂಮ್ ಮಾಡಿದರೆ ಇದೇನು ಮಾಡುತ್ತೆ ಅಂದರೆ ಮ್ಯಾಂಡೇಟೆಡ್ ವೆಂಟಿಲೇಷನ್ ಇರಬೇಕು, ಅಂದರೆ ಗಾಳಿ ಅಡ್ಡಾಡ್ತಾ ಇರಬೇಕು, ಸೇಫ್ಟಿ ಇರಬೇಕು, ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಇರಬೇಕು ಅಂತ ಹೇಳಿರೋದು. ಕೊನೆಗೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೈಡ್ಲೈನ್ಸ್ ಇದೇನು ಮಾಡುತ್ತೆ, ರಿಸ್ಕ್ ಅಸೆಸ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಈ ರೀತಿಯಾದಂಥ ಒಂದು ಕ್ರಿಟಿಕಲ್ ವೆಂಚರ್ನ ನೀವು ತೊಗೊಳ್ಳೋಕ್ಕಿಂತ ಮುಂಚೆ ರಿಸ್ಕ್ ಅಸೆಸ್ಮೆಂಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜೊತೆಗೆ ಬೇರೆ ಏಜೆನ್ಸಿ ಇಂಟರ್ ಏಜೆನ್ಸಿ ಜೊತೆಗೆ ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳ್ತಾರೆ. ಸೊ ವೇ ಫಾರ್ವರ್ಡ್ ಈ ರೀತಿಯಾದಂಥ ಇಶ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಮುಂದೆ ಏನು ಮಾಡ್ಬೇಕಂತಂದರೆ, ಟನಲಿಂಗ್ ಮಾಡೋದಕ್ಕಿಂತ ಮುಂಚೆ ಜಿಯೋಲಜಿಕಲ್ ಮತ್ತು ಜಿಯೋಕೆಮಿಕಲ್ ಸರ್ವೆ ಮಾಡಲೇಬೇಕು. ಇಟ್ ಶುಡ್ ಬಿ ವೆರಿ ಮ್ಯಾಂಡೇಟರಿ. ಜೊತೆಗೆ ರಿಯಲ್ ಟೈಮಾಗಿ ಗ್ಯಾಸ್ನ ಮಾನಿಟರ್ ಮಾಡ್ತಿರಬೇಕು, ಡಿಟೆಕ್ಷನ್ ಸಿಸ್ಟಮ್ಸ್ ಇರಬೇಕು, ಜೊತೆಗೆ ಪ್ರಾಪರ್ ವೆಂಟಿಲೇಷನ್ ಇರಬೇಕು. ಇನ್ ಕೇಸ್ ಗ್ಯಾಸ್ ಲೀಕ್ ಆದ್ರೂ ಕೂಡ ಅದು ಎಸ್ಕೇಪ್ ಆಗೋದಕ್ಕೆ ಒಂದು ವೆಂಟಿಲೇಷನ್ ಜಾಗ ಇರಬೇಕು. ಸೊ ದ್ಯಾಟ್ ಆಕ್ಸಿಜನ್ನ ಅದು ಡಿಸ್ಪ್ಲೇಸ್ ಮಾಡದೇ ಇರುತ್ತೆ. ಅವಾಗ ರೆಗ್ಯುಲರ್ ಸೇಫ್ಟಿ ಆಡಿಟ್ಸ್ ಇರಬೇಕು, ವರ್ಕರ್ನ ಟ್ರೈನಿಂಗ್ ಕೊಡಬೇಕು, ಮಾಕ್ ಡ್ರಿಲ್ಸ್ನ ಮಾಡ್ತಿರಬೇಕು. ಕೊನೆಗೆ ಎಮರ್ಜೆನ್ಸಿ ಎಕ್ಸಿಟ್ಸ್ ಆ್ಯಂಡ್ ಇವ್ಯಾಕ್ಯುಯೇಷನ್ ಪ್ರೋಟೋಕಾಲ್ಸ್ ಇನ್ ಟನಲ್ಸ್ ಕೂಡ ಇರಬೇಕು. ಲಾಸ್ಟ್ಗೆ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಆಫ್ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್
ಓಕೆ, ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಇಂಡಸ್ಟ್ರಿ ಆಗಿರಲಿ ಅಥವಾ ಕಂಪನೀಸ್ ಆಗಿರಲಿ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ಆರ್ಟಿಕಲ್. ಸೊ ಕೀ ಟೇಕ್ ಅವೇ ಏನಪ್ಪ ಅಂತಂದರೆ, ಬ್ರಾಡರ್ ಸಿಗ್ನಿಫಿಕೆನ್ಸ್ ಅಂತಂದರೆ ಎಕೋಲಾಜಿಕಲಿ ಫ್ರೈಜೈಲ್ ರೀಜನ್ ಆದಂಥ ಹಿಮಾಲಯದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡುವಾಗ ಬರುವಂಥ ರಿಸ್ಕ್ ಬಗ್ಗೆ ಹೈಲೈಟ್ ಮಾಡುತ್ತೆ ಇದು. ದೆನ್ ರಿನ್ಯೂವಬಲ್ ಎನರ್ಜಿನ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಓಕೆ, ನೀಡ್ ಟು ಬ್ಯಾಲೆನ್ಸ್ ರಿನ್ಯೂವಬಲ್ ಎನರ್ಜಿ ಎಕ್ಸ್ಪ್ಯಾನ್ಷನ್ ವಿತ್ ವರ್ಕರ್ ಸೇಫ್ಟಿ, ಎನ್ವಿರಾನ್ಮೆಂಟಲ್ ಸೇಫ್ ಗಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್. ರಿನ್ಯೂವಬಲ್ ಎನರ್ಜಿ ಎಕ್ಸ್ಪ್ಯಾಂಡ್ ಮಾಡೋದು ಇಂಪಾರ್ಟೆಂಟ್, ಬಟ್ ಅದನ್ನ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು, ಎನ್ವಿರಾನ್ಮೆಂಟಲ್ ಸೇಫ್ ಗಾರ್ಡ್ಸ್ನ ಕನ್ಸಿಡರ್ ಮಾಡಬೇಕು, ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಕೂಡ ಮಾಡಬೇಕು. ಜೊತೆಗೆ ಗವರ್ನೆನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು, ಟೆಕ್ನಾಲಜಿ ಅಡಾಪ್ಷನ್ ಇರಲಿ, ಅಕೌಂಟೇಬಿಲಿಟಿಯಿಂದ ಲಾರ್ಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಡಕ್ಷನ್ ಅಥವಾ ಪ್ರಾಜೆಕ್ಟ್ಸಲ್ಲಿ ಜಾಸ್ತಿ ಇರಬೇಕಂತ ಹೇಳ್ತಾ ಇದ್ದಾರೆ. ಸೊ ಕೀ ಟೇಕ್ ಅವೇ ಏನಪ್ಪ ಅಂತಂದರೆ, ಹ್ಯೂಮನ್ ಲೈಫ್ ಆಗಲಿ, ಸೇಫ್ಟಿ ಆಗಲಿ, ಎನ್ವಿರಾನ್ಮೆಂಟ್ ಮಸ್ಟ್ ಬಿ ಅಟ್ ದ ಕೋರ್ ಆಫ್ ಡೆವಲಪ್ಮೆಂಟ್. ಸೊ ಇದಕ್ಕೆ ರೋಬಸ್ಟ್ ರಿಸ್ಕ್ ಅಸೆಸ್ಮೆಂಟ್, ಸ್ಟ್ರಿಕ್ಟ್ ಸೇಫ್ಟಿ ನಾರ್ಮ್ಸ್ ಆ್ಯಂಡ್ ಪ್ರಿಪೇರ್ಡ್ನೆಸ್ ಕ್ಯಾನ್ ಪ್ರಿವೆಂಟ್ ಸಚ್ ಟ್ರಾಜಡೀಸ್ ಇನ್ ದ ಫ್ಯೂಚರ್. ಸೊ ಇದು ಫಸ್ಟ್ ಆರ್ಟಿಕಲ್ ಫಾರ್ ದ ಡೇ. ಸೆಕೆಂಡ್ ಆರ್ಟಿಕಲ್ ಏನಪ್ಪ ಅಂತಂದರೆ, ವಂದೇ ಮಾತರಂ. ಇವತ್ತಿನ ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂದರೆ ವಂದೇ ಮಾತರಂ ಬಿಲ್ 2026. ಸೊ ರೀಸೆಂಟಾಗಿ ಮಾನ್ಸೂನ್ ಸೆಷನಲ್ಲಿ 7 ಬಿಲ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂತ ಡಿಸ್ಕಸ್ ಮಾಡಿದ್ದೆ. ಅದರಲ್ಲಿ ಒಂದು ಬಿಲ್ಲು ವಂದೇ ಮಾತರಂ ಬಿಲ್ 2026 ಏನಿದೆ ನ್ಯೂಸಲ್ಲಿದೆ, ಇದರ ಪ್ರೊವಿಷನ್ಸ್ ಏನಂತ ನೋಡ್ಕೊಂಡು ಬರೋಣ. ಸೊ ದ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಅಮೆಂಡ್ಮೆಂಟ್ ಬಿಲ್ 2026 is set to be introduced in Rajya Sabha during the monsoon session. ಈ ಬಿಲ್ ಏನು ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಂದರೆ, ಇಟ್ ಟ್ರೈಸ್ ಟು ಅಮೆಂಡ್ ದ ಪ್ರೀವಿಯಸ್ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಆ್ಯಕ್ಟ್ ಆಫ್ 1971 ತೊಗೊಂಬರ್ತಾ ಇದೆ. ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ನ್ಯಾಷನಲ್ ಸಾಂಗ್ ದಟ್ ಈಸ್ ವಂದೇ ಮಾತರಂಗೆ ಸೇಮ್ ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್ ವಿಚ್ ಈಸ್ ಕರೆಂಟ್ಲಿ ರಿಸರ್ವ್ಡ್ ಫಾರ್ ದ ನ್ಯಾಷನಲ್ ಆ್ಯಂಥಮ್ ಜನಗಣಮನ. ಸೊ ಜನಗಣಮನಗೆ ಏನೇನು ಪ್ರೊವಿಷನ್ಸ್ ಇದೆ, ಏನೇನು ಪ್ರೊಟೆಕ್ಷನ್ಸ್ ಇದೆ, ಆ ಪ್ರೊಟೆಕ್ಷನ್ಸ್ ಎಲ್ಲದನ್ನು ಕೂಡ ವಂದೇ ಮಾತರಂಗೂ ಕೂಡ ಇವಾಗ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಸೊ ಬಿಲ್ ಏನು ಪ್ರಪೋಸ್ ಮಾಡುತ್ತೆ ಅಂದರೆ, ಅಂಡರ್ ಸೆಕ್ಷನ್ 3 ಆಫ್ 1971 ಆ್ಯಕ್ಟ್, ಇಂಟೆನ್ಷನಲಿ ಪ್ರಿವೆಂಟಿಂಗ್ ದ ಸಿಂಗಿಂಗ್ ಆಫ್ ನ್ಯಾಷನಲ್ ಆ್ಯಂಥಮ್ ಆರ್ ಕಾಸಿಂಗ್ ಅ ಡಿಸ್ಟರ್ಬೆನ್ಸ್ ಟು ಎನಿ ಅಸೆಂಬ್ಲಿ ಎಂಗೇಜ್ಡ್ ಇನ್ ಸಚ್ ಸಿಂಗಿಂಗ್ ಈಸ್ ಕ್ರಿಮಿನಲ್ ಆಫೆನ್ಸ್. ಓಕೆನಾ? ಸೊ ಯಾರಾದರೂ ನ್ಯಾಷನಲ್ ಆ್ಯಂಥಮ್ ಹಾಡೋದಕ್ಕೆ ಪ್ರಿವೆಂಟ್ ಮಾಡಿದ್ರಂದರೆ ಅಥವಾ ತಡಿತಾ ಇದ್ರಂದರೆ, ಅಥವಾ ಹಾಡುವಾಗ ಅಥವಾ ನ್ಯಾಷನಲ್ ಆ್ಯಂಥಮ್ನ ಹಾಡುವಾಗ ಡಿಸ್ಟರ್ಬೆನ್ಸ್ ಏನಾದರೂ ಮಾಡಿದರೆ ಅದಕ್ಕೆ ಕ್ರಿಮಿನಲ್ ಆಫೆನ್ಸ್ ಅಂತ ಕನ್ಸಿಡರ್ ಮಾಡ್ತಾಯಿದ್ರು. ಇವಾಗ ಸೇಮ್ ಪ್ರೊವಿಜನ್ಸ್ನ ವಂದೇ ಮಾತರಂ ದಟ್ ಈಸ್ ನ್ಯಾಷನಲ್ ಸಾಂಗಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಓಕೆ, ಸೇಮ್ ಪ್ರೊಟೆಕ್ಷನ್ ಈಸ್ ನೌ ಅವೈಲೇಬಲ್ ಟು ವಂದೇ ಮಾತರಂ. ಅಂದರೆ ವಂದೇ ಮಾತರಂ ಹಾಡೋದಕ್ಕೆ ಅಲೋ ಮಾಡಲಿಲ್ಲ ಅಂದರೆ, ಅಥವಾ ಹಾಡೋವಾಗ ಯಾರಾದರೂ ಡಿಸ್ಟರ್ಬೆನ್ಸ್ ಮಾಡಿದ್ರಂದರೆ, ದೆನ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ಕ್ರಿಮಿನಲ್ ಆಫೆನ್ಸ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ, the bill proposes to bring national song within the scope of same provision, criminalizing the disruption as well. ಸೊ ಪನಿಷ್ಮೆಂಟ್ ಏನು ಕೊಡ್ತಾರೆ ಅಂದರೆ, ಅಪ್ ಟು 3 years ಆಫ್ ಇಂಪ್ರಿಸನ್ಮೆಂಟ್, ಫೈನ್ ಇರುತ್ತೆ ಅಥವಾ 2 ಇರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಕರೆಂಟ್ ಲೀಗಲ್ ಸ್ಟೇಟಸ್ ಏನಪ್ಪ ನ್ಯಾಷನಲ್ ಸಾಂಗಿಗೆ ಇರೋದಂದರೆ, ಈ ವರ್ಷದ ಮುಂಚೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೈಡ್ಲೈನ್ಸ್ನ ಇಶ್ಯೂ ಮಾಡಿತ್ತು ರಿಗಾರ್ಡಿಂಗ್ ದ ಸಿಂಗಿಂಗ್ ಆ್ಯಂಡ್ ಪ್ಲೇಯಿಂಗ್ ಆಫ್ ನ್ಯಾಷನಲ್ ಸಾಂಗ್. ಏನಂದರೆ, ಇಟ್ ಸ್ಪೆಸಿಫೈಡ್ ದ ಅದರೈಸ್ ಲಿರಿಕ್ಸ್ ವಿಚ್ ವಾಸ್ ರಿಟನ್ ಬೈ ಬಂಕಿಮ್ ಚಂದ್ರ ಚಟರ್ಜಿ ಬರೆದಿರುವಂಥ ಒರಿಜಿನಲ್ ಲಿರಿಕ್ಸಲ್ಲೇ ಹಾಡಬೇಕು ಅಂತ ಇತ್ತು. ದೆನ್ ಯಾವ ಒಕೇಶನ್ಸಲ್ಲಿ ಮಾಸ್ ಸಿಂಗಿಂಗ್ ಹಾಡಬೇಕು ಅಂತ ಕೂಡ ಮೆನ್ಷನ್ ಮಾಡಿತ್ತು, ಸಚ್ ಆ್ಯಸ್ ಡ್ಯೂರಿಂಗ್ ದ ಅನ್ಫರ್ಲಿಂಗ್ ಆಫ್ ನ್ಯಾಷನಲ್ ಫ್ಲಾಗ್ ಆಗಲಿ, ಕಲ್ಚರಲ್ ಒಕೇಶನ್ಸ್ ಆಗಲಿ, ಅಥವಾ ಸೆರೆಮನಿಯಲ್ ಫಂಕ್ಷನ್ಸ್ ಆಗಲಿ. ಈ ಕೆಲವೊಂದು ಇಶ್ಯೂಸ್ಗಳಲ್ಲಿ, ಇನ್ಸ್ಟೆನ್ಸಸ್ಸಲ್ಲಿ ಮಾತ್ರ ನ್ಯಾಷನಲ್ ಸಾಂಗ್ನ ಹಾಡಬೇಕು ಅಂತ. ಆ್ಯಂಡ್ ಸ್ಟೇಟೆಡ್ ದ್ಯಾಟ್ ದ ಆಡಿಯನ್ಸ್ ಮಸ್ಟ್ ಸ್ಟ್ಯಾಂಡ್ ಟು ಅಟೆನ್ಷನ್ ಅಂತಂದು ಕೂಡ ಹೇಳಿದರು. ಇದು ಜನಗಣಮನ ಇಶ್ಯೂದಲ್ಲೂ ಕೂಡ ತುಂಬ ಪ್ರಾಬ್ಲಮ್ ಆಗಿತ್ತು. ಮೂವಿ ಥಿಯೇಟ್ರಲ್ಲಿ ಜನಗಣಮನ ಸಾಂಗ್ನ ಹಾಡಿದಾಗ ಎದ್ದು ನಿಂತ್ಕೊಳ್ಳಲ್ಲ ಅಂತ ಎಷ್ಟೊಂದು ಇಶ್ಯೂಸ್ ಆಗಿತ್ತು. ಇವಾಗ ನೋಡಿದರೆ ನ್ಯಾಷನಲ್ ಸಾಂಗ್ ಅದಕ್ಕೂ ಕೂಡ ಈ ಪ್ರೊವಿಷನ್ಸ್ನ ತೊಗೊಂಬರ್ತಾ ಇದ್ದಾರೆ. ದೆನ್ ಸಜೆಸ್ಟೆಡ್ ದ್ಯಾಟ್ ಸ್ಕೂಲ್ ಡೇಸ್ ಕುಡ್ ಬಿಗಿನ್ ವಿತ್ ಕಮ್ಯುನಿಟಿ ಸಿಂಗಿಂಗ್ ಆಫ್ ದಿ ನ್ಯಾಷನಲ್ ಸಾಂಗ್. ಯಾವ ರೀತಿ ನ್ಯಾಷನಲ್ ಆ್ಯಂಥಮ್ನ ಹಾಡ್ತಾ ಇದ್ದೀವಿ, ಅದೇ ಥರ ಸ್ಕೂಲ್ಸಲ್ಲಿ ಬೆಳಿಗ್ಗೆ ನ್ಯಾಷನಲ್ ಸಾಂಗ್ನು ಕೂಡ ಹಾಡೋದಕ್ಕೆ ಅಲೋ ಮಾಡಿ ಅಥವಾ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ದೆನ್ ಸುಪ್ರೀಂ ಕೋರ್ಟ್ ರೆಸ್ಪಾನ್ಸ್ ಟು ದ ಗೈಡ್ಲೈನ್ಸ್. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಈ ಫಾಲೋಯಿಂಗ್ ಗೌರ್ಮೆಂಟ್ ಆರ್ಡರ್ ರಿಲೀಸ್ ಮಾಡಿದ ತಕ್ಷಣ ಒಂದು ಪೆಟಿಷನ್ಸ್ನ ಫೈಲ್ ಮಾಡಿದ್ರು. ಆ ಪೆಟಿಷನ್ಸ್ ಏನಂತಂದರೆ, ಪೀಪಲ್ ಕುಡ್ ಬಿ ಕಂಪೆಲ್ ಟು ಸಿಂಗ್ ದ ಸಾಂಗ್ ಇನ್ ದ ಗಾರ್ಬ್ ಆಫ್ ಎನ್ ಅಡ್ವೈಸರಿ. ಏನು ಮಾಡ್ತಾರೆ ಅಂದರೆ, ಯಾರಿಗೆ ಹಾಡೋಕ್ಕೆ ಇಷ್ಟ ಇಲ್ಲ ಅವ್ರಿಗೂ ಕೂಡ ಕಂಪಲ್ಸರಿಯಾಗಿ ಪ್ರೊವಿಷನ್ಸ್ ಕೊಟ್ಟಂಗಾಗುತ್ತೆ ಅಂತ ಪೆಟಿಷನ್ಸ್ನ ಫೈಲ್ ಮಾಡಿದ್ರು ಸುಪ್ರೀಂ ಕೋರ್ಟಲ್ಲಿ. ಅದಕ್ಕೆ ಸುಪ್ರೀಂ ಕೋರ್ಟ್ ರಿಪ್ಲೈ ಏನಿತ್ತಂದರೆ, 3 judge bench ವಿಚ್ ವಾಸ್ ಹೆಡೆಡ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ dismiss the plea as premature based on the vague apprehension of discrimination.
ಸೊ ಇನ್ನೂ ಅದನ್ನ ಕಂಪ್ಲೀಟಾಗಿ ಅನೌನ್ಸೇ ಮಾಡಿಲ್ಲ, ಇನ್ನೂ ಅದನ್ನ ಕಂಪ್ಲೀಟಾಗಿ ಪ್ರೊವಿಷನ್ಸ್ನ ಅಪ್ಲೈನ ಮಾಡ್ತಾ ಇಲ್ಲ. ಆಲ್ರೆಡಿ ಪ್ಲೀ ತೊಗೊಂಬರ್ತಿದ್ರೆ ಇದನ್ನು ಪ್ರೀ ಮೆಚೂರ್ ಆಗಿದೆ, ಅದಕ್ಕೋಸ್ಕರ ನಾವು ಕನ್ಸಿಡರ್ ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ದೆನ್ ಕೋರ್ಟ್ ಏನು ಹೇಳುತ್ತಂದರೆ, ಕೋರ್ಟ್ ಆಲ್ಸೋ ನೋಟೆಡ್ ದಟ್ ದ ಗೌರ್ಮೆಂಟ್ಸ್ ಡೈರೆಕ್ಟಿವ್ ವಾಸ್ ಅಡ್ವೈಸರಿ ಇನ್ ನೇಚರ್ ವಿತ್ ನೋ ಪೀನಲ್ ಕಾನ್ಸಿಕ್ವೆನ್ಸಸ್ ಫಾರ್ ದ ಕಂಪ್ಲೇಂಟ್ಸ್. ಸೊ ಈ ಡೈರೆಕ್ಟಿವ್ನ ರಿಲೀಸ್ ಮಾಡಿದಾಗ ಓನ್ಲಿ ಅಡ್ವೈಸರಿ ಆಗಿತ್ತು. ಬಟ್ ಇವಾಗ ಈ ಬಿಲ್ ಏನಾದರೂ ಪಾಸ್ ಮಾಡಿದರೆ ನೋ ಪೆನಲ್ ಕಾನ್ಸಿಕ್ವೆನ್ಸಸ್ ಪ್ರೊವಿಷನ್ಸ್ ಹೋಗುತ್ತೆ, ಇನ್ಮೇಲೆ ಪೆನಾಲ್ಟಿ ಬೀಳುತ್ತೆ. ಪೆನಾಲ್ಟಿ ಆಗಲಿ ಹೇಳ್ದಂಗೆ 3 years ಅಥವಾ ಫೈನ್ ಅಥವಾ ಬೋತ್ ಇರುತ್ತೆ. ನೆಕ್ಸ್ಟ್, ಇಫ್ ದ ನ್ಯೂ ಬಿಲ್ is passed, however, it could introduce precisely the penal consequences which were made absent during the court's observations. ಓಕೆ, ಅದು ನೋಡಬೇಕಾಗುತ್ತೆ ಕೋರ್ಟ್ ಹೆಂಗೆ ರಿಪ್ಲೈ ಮಾಡುತ್ತೆ ಇದಕ್ಕಂತ. ದೆನ್ ಹೌ ಕೋರ್ಟ್ಸ್ ಹ್ಯಾವ್ ಇಂಟರ್ಪ್ರಿಟೆಡ್ ದ ಎಕ್ಸಿಸ್ಟಿಂಗ್ ಆ್ಯಂಥಮ್ ಲಾ. ಸೊ ಆಲ್ರೆಡಿ ನ್ಯಾಷನಲ್ ಆ್ಯಂಥಮ್ಗೆ ಒಂದು ಲಾ ಇದೆ, ಅದನ್ನು ಕೋರ್ಟ್ ಯಾವ ಥರ ಇಂಟರ್ಪ್ರಿಟ್ ಮಾಡಿದ್ರು ಮುಂಚೆ ಅಂತಂದರೆ, ಎ ಸಲ್ಮಾನ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 2014 ಕೇರಳ ಹೈಕೋರ್ಟ್ ಏನು ಕ್ಲಾರಿಫೈ ಮಾಡುತ್ತಂದರೆ, ವಾಟ್ ಈಸ್ ಡಿಸ್ಟರ್ಬೆನ್ಸ್ ಅಂಡರ್ ದ ಆ್ಯಕ್ಟ್. 1971 ನ್ಯಾಷನಲ್ ಆ್ಯಂಥಮ್ ಹಾಡೋದಕ್ಕಾಗಲಿ ಅಥವಾ ಹಾಡುವಾಗ ಡಿಸ್ಟರ್ಬೆನ್ಸ್ ಮಾಡಿದರೆ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿದ್ದಾರೆ. ಸೊ ಡಿಸ್ಟರ್ಬೆನ್ಸ್ ಅಂದರೆ ಏನು ಅಂತ ಡಿಫೈನ್ ಮಾಡಿತ್ತು. ಸೊ ಇಟ್ ರೆಫ್ಯೂಸ್ ಟು ಸ್ಕ್ವಾಶ್ ಎನ್ FIR ಅಗೇನ್ಸ್ಟ್ ದ ಪಿಟಿಷನರ್ ಅಕ್ಯೂಸ್ಡ್ ಆಫ್ ಮೇಕಿಂಗ್ ನಾಯ್ಸ್ ಆ್ಯಂಡ್ ಹ್ಯೂ ಆ್ಯಂಡ್ ಕ್ರೈ ಡ್ಯೂರಿಂಗ್ ದ ಸಿಂಗಿಂಗ್ ಆಫ್ ನ್ಯಾಷನಲ್ ಆ್ಯಂಥಮ್. ಸೊ ಎ ಸಲ್ಮಾನ್ ಅಂತ ಒಬ್ರು ಏನು ಮಾಡಿದ್ರು ಅಂದರೆ, ನ್ಯಾಷನಲ್ ಆ್ಯಂಥಮ್ ಹಾಡುವಾಗ ಕೂಗಾಡೋದಾಗಲಿ ಜೋರಾಗಿ ಸೌಂಡ್ ಮಾಡೋದಾಗಲಿ ಮಾಡ್ತಾಯಿದ್ರು, ಅದನ್ನು ಡಿಸ್ಟರ್ಬೆನ್ಸ್ ಅಂತ ಅವ್ರ ಮೇಲೆ ಕೇಸ್ ಹಾಕಿದ್ರು. ಬಟ್ ಅವಾಗ ಕೋರ್ಟ್ ಏನು ಹೇಳ್ತಂದರೆ, ದಟ್ ಡಸಂಟ್ ಅಮೌಂಟ್ ಟು ಡಿಸ್ಟರ್ಬೆನ್ಸ್ ಅಂತ ಹೇಳಿತ್ತು. ಸೊ ಇಟ್ ಹೆಲ್ಡ್ ದಟ್ ಕಾಸಿಂಗ್ ಅಬ್ಸ್ಟ್ರಕ್ಷನ್ ಆಫ್ ಪ್ರಿವೆನ್ಷನ್ ಬೈ ಮೇಕಿಂಗ್ ಲೌಡ್ ಆ್ಯಂಡ್ ಕಾನ್ಸೆಪ್ಚುಯಸ್ ನಾಯ್ಸ್ ಫಾಲ್ಸ್ ವಿತಿನ್ ದ ಡಿಫೆಂಡ್ ಅಫೆನ್ಸ್ ಅಂಡರ್ ಸೆಕ್ಷನ್ 3 ವಾರಂಟಿಂಗ್ ದ ಪೊಲೀಸ್ ಇನ್ವೆಸ್ಟಿಗೇಷನ್. ಓಕೆ, ಸೊ ಕೇರಳ ಹೈಕೋರ್ಟ್ ಎ ಸಲ್ಮಾನ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 2014 ಕೇಸಲ್ಲಿ ಏನಾಗಿತ್ತು ಅಂದರೆ, ಕೇರಳ ಹೈಕೋರ್ಟ್ ಡಿಸ್ಟರ್ಬೆನ್ಸ್ ಅಂದರೆ ಏನು ಅಂತ ಡಿಫೈನ್ ಮಾಡಿತ್ತು. ಆಗಲೇ ಹೇಳ್ದಂಗೆ ನ್ಯಾಷನಲ್ ಆ್ಯಂಥಮ್ಗೆ ಡಿಸ್ಟರ್ಬೆನ್ಸ್ ಆಗಲಿ ಅಥವಾ ಅದಕ್ಕೆ ಸಾಂಗ್ನ ಹಾಡುವಾಗ ಅಲೋ ಮಾಡಲಿಲ್ಲ ಅಂದರೆ ಕ್ರಿಮಿನಲ್ ಅಫೆನ್ಸ್ ಅಂತ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಅಂತ ಹೇಳಿದರು. ಸೊ ಇದರಲ್ಲಿ ಒಂದು FIRನ ಮಾಡಿದ್ರು, ಯಾರ ಮೇಲೆ, ಒಬ್ಬರ ಮೇಲೆ ಯಾರು ನಾಯ್ಸ್ ಮತ್ತು ಹ್ಯೂ ಆ್ಯಂಡ್ ಕ್ರೈ ಮಾಡ್ತಾಯಿದ್ರು ನ್ಯಾಷನಲ್ ಆ್ಯಂಥಮ್ ಮಾಡುವಾಗ ಅಂತ FIRನ ಇದು ಮಾಡಿದ್ರು. ಆ FIRನ ಕೋರ್ಟ್ ಕ್ವಾಶ್ ಮಾಡಲಿಲ್ಲ. ಯಾಕೆ ಅಂದರೆ ಕೋರ್ಟ್ ಏನು ಹೇಳುತ್ತಂದರೆ, ಕಾಸಿಂಗ್ ಅಬ್ಸ್ಟ್ರಕ್ಷನ್ ಆರ್ ಪ್ರಿವೆನ್ಷನ್ ಬೈ ಮೇಕಿಂಗ್ ಲೌಡ್ ಆರ್ ಕಾನ್ಸೆಪ್ಚುಯಸ್ ನಾಯ್ಸ್ ಈಸ್ ಆ್ಯನ್ ಅಫೆನ್ಸ್ ಡಿಫೈನ್ಡ್ ಅಂಡರ್ ದ ಸೆಕ್ಷನ್ 3 ವಾರಂಟಿಂಗ್ ದ ಪೊಲೀಸ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತು. ಸೊ ಸಾಂಗ್ ಆಡುವಾಗ ಜೋರಾಗಿ ಕೂಗಾಡೋದಾಗಲಿ ಡಿಸ್ಟರ್ಬೆನ್ಸ್ ಮಾಡೋದಾಗಲಿ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅಂತಲೇ ಹೇಳಿತ್ತು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕೇಸ್ ಯಾವುದಪ್ಪ ಅಂದರೆ, ದ ರೈಟ್ ಟು ಪೀಸ್ಫುಲ್ ಸೈಲೆನ್ಸ್ ವಿಚ್ ಈಸ್ ಅ ಕೀ ಪ್ರೆಸಿಡೆಂಟ್ ಇನ್ ಬಿಜೋ ಇಮ್ಯಾನ್ಯುವಲ್ ಆ್ಯಂಡ್ ಅದರ್ ಸೋರ್ಸಸ್ ಸ್ಟೇಟ್ ಆಫ್ ಕೇರಳ 1986. ಈ ಕೇಸಲ್ಲಿ ಏನಾಗಿತ್ತಪ್ಪ ಅಂತಂದರೆ, 3 children belonging to Joaha's Witnesses Christian sect were expelled from the school for refusing to sing national anthem during the morning assembly. ಅವ್ರು ಹಾಡೋದಕ್ಕೆ ರೆಫ್ಯೂಸ್ ಮಾಡಿದ್ರು, ಅದಕ್ಕೋಸ್ಕರ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ರು. ಬಟ್ ಅವ್ರೇನು ಮಾಡಿದ್ರು, ದೇ ಸ್ಟುಡ್ ವಿತ್ ರೆಸ್ಪೆಕ್ಟ್ ಮತ್ತು ಸೈಲೆಂಟ್ ಆಗಿದ್ರು. ಬಟ್ ದೇ ರೆಫ್ಯೂಸಸ್ ಸ್ಟೆಮ್ಡ್ ಫ್ರಮ್ ದ ರಿಲಿಜಿಯಸ್ ಬಿಲೀಫ್ ದಟ್ ಡಿಡ್ ನಾಟ್ ಪರ್ಮಿಟ್ ಸಿಂಗಿಂಗ್ ಪ್ರೈಸಸ್ ಟು ಎನಿ ಒನ್ ಎಕ್ಸೆಪ್ಟ್ ದ ಪ್ರೇಯರ್ ಆಫ್ ಗಾಡ್. ಸೊ ದೇವರನ್ನ ಬಿಟ್ಟರೆ ಬೇರೆ ಯಾರಿಗೂ ಪ್ರೇಯರ್ಸ್ನ ಮಾಡಬಾರ್ದಂಥ ರಿಲಿಜಿಯಸ್ ಬಿಲೀಫಲ್ಲಿದೆ, ಅದಕ್ಕೋಸ್ಕರ ಅವರು ಸಾಂಗ್ನ ಹಾಡಲಿಲ್ಲ, ಬಟ್ ಸೈಲೆನ್ಸ್ ಆಗಿದ್ದರು. ಸೊ ಆವಾಗ ಸುಪ್ರೀಂ ಕೋರ್ಟ್ ಏನು ರೂಲ್ ಮಾಡ್ತಂದರೆ, ಇಟ್ ರೂಲ್ಡ್ ಇನ್ ಫೇವರ್ ಆಫ್ ದ ಸ್ಟೂಡೆಂಟ್ಸ್. ಏನು ಹೇಳ್ತಂದರೆ, ಆರ್ಟಿಕಲ್ 19(1)(a) ಅಲ್ಲಿ ದೇರ್ ಈಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಆ ಫ್ರೀಡಮ್ ಆಫ್ ಸ್ಪೀಚ್ ಎಕ್ಸ್ಪ್ರೆಷನಲ್ಲಿ ದೇರ್ ಈಸ್ ಫ್ರೀಡಮ್ ಆಫ್ ಸೈಲೆನ್ಸ್ ಕೂಡ ಇದೆ, ಫ್ರೀಡಮ್ ಆಫ್ ಸೈಲೆನ್ಸ್ನೂ ಇದೆ ಅಂತ ಹೇಳ್ತು ಕೋರ್ಟ್. ನೆಕ್ಸ್ಟ್ ಆರ್ಟಿಕಲ್ 25(1) ದೇರ್ ಈಸ್ ಫ್ರೀಡಮ್ ಆಫ್ ರಿಲಿಜನ್ ಕೂಡ ಇದೆ. ಸೊ ಎರಡು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅಪೋರ್ಟ್ ಮಾಡಿತ್ತು, ಅಂದರೆ ಅವ್ರ ಆ್ಯಕ್ಷನ್ ಅಪೋರ್ಟ್ ಮಾಡಿತ್ತು. ನೆಕ್ಸ್ಟ್ ಕೀ ಅಬ್ಸರ್ವೇಷನ್ಸ್ ಏನಂತಂದರೆ, ದೆರ್ ಇಸ್ ನೋ ಲೀಗಲ್ ಪ್ರೊವಿಷನ್ ಅಬ್ಲೈಜಿಂಗ್ ಎನಿ ಒನ್ ಟು ಸಿಂಗ್ ದ ನ್ಯಾಷನಲ್ ಆ್ಯಂಥಮ್. ಆಗಲೇ ಹೇಳ್ದಂಗೆ ಪ್ರೊವಿಷನ್ ಏನಿದೆ, ಅಲೋ ಮಾಡಲಿಲ್ಲ ಅಥವಾ ಹಾಡೋದಕ್ಕೆ ಬಿಡಲಿಲ್ಲ ಅಥವಾ ಹಾಡುವಾಗ ಡಿಸ್ಟರ್ಬೆನ್ಸ್ ಮಾಡಿದ್ರಷ್ಟೇ ಕ್ರಿಮಿನಲ್ ಅಫೆನ್ಸ್, ಬಟ್ ಹಾಡಲೇಬೇಕು ಅಂತ ಒಂದು ಲೀಗಲ್ ಪ್ರೊವಿಷನ್ ಇಲ್ಲ. ಸೊ ಪ್ರಾಪರ್ ರೆಸ್ಪೆಕ್ಟ್ ಈಸ್ ಶೋನ್ ಟು ದ ನ್ಯಾಷನಲ್ ಆ್ಯಂಥಮ್ ಜಸ್ಟ್ ಬೈ ಸ್ಟ್ಯಾಂಡಿಂಗ್ ಅಪ್. ನ್ಯಾಷನಲ್ ಆ್ಯಂಥಮ್ ಹಾಡುವಾಗ ನಿಂತುಕೊಂಡು ರೆಸ್ಪೆಕ್ಟ್ ಮಾಡಿದರೆ ಸಾಕು, ಹಾಡಲೇಬೇಕು ಅಂತ ಕಂಪಲ್ಸನ್ ಇಲ್ಲ ಅಂತ ಹೇಳಿದ್ದಾರೆ. ದೆನ್ ಕೋರ್ಟ್ ಆಲ್ಸೋ ಎಂಫಸೈಸ್ ದಟ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ ಆಫ್ ರಿಲಿಜಿಯಸ್ ಫ್ರೀಡಮ್ನು ಕೂಡ ಸಪೋರ್ಟ್ ಮಾಡಿ ಅಥವಾ ಅದನ್ನು ಕೂಡ ಅಪೋಲ್ಡ್ ಮಾಡಿ ಅಂತ ಕೋರ್ಟ್ ಹೇಳಿತು. ಸೊ ದ ರಿಯಲ್ ಟೆಸ್ಟ್ ಆಫ್ ಟ್ರೂ ಡೆಮೋಕ್ರಸಿ ಈಸ್ ದ ಎಬಿಲಿಟಿ ಆಫ್ ಇವನ್ ಆನ್ ಇನ್ಸಿಗ್ನಿಫಿಕೆಂಟ್ ಮೈನಾರಿಟಿ ಟು ಫೈಂಡ್ ಇಟ್ಸ್ ಐಡೆಂಟಿಟಿ ಅಂಡರ್ ದ ಕಂಟ್ರೀಸ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು ಕೋರ್ಟ್ ಅದರಲ್ಲಿ. ಸೊ ಅವ್ರೇನು ಹೇಳ್ತು, ನಮ್ಮ ಟ್ರೆಡಿಷನಲ್ಲಿ ಏನು ಟೀಚ್ ಮಾಡುತ್ತಂದರೆ, ಇಟ್ ಟೀಚಸ್ ಟಾಲರೆನ್ಸ್. ನಮ್ಮ ಟ್ರೆಡಿಷನಲ್ಲಿ ಹೇಳುತ್ತಂದರೆ ಇಟ್ ಪ್ರೀಚಸ್ ಟಾಲರೆನ್ಸ್, ಆ್ಯಂಡ್ ಅವರ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಇಟ್ ಪ್ರೀಚಸ್ ಟಾಲರೆನ್ಸ್. ಸೊ ಆ ಟಾಲರೆನ್ಸ್ನ ಡೈಲ್ಯೂಟ್ ಮಾಡೋದು ಬೇಕಾಗಿಲ್ಲ ನ್ಯಾಷನಲ್ ಆ್ಯಂಥಮ್ಗೋಸ್ಕರ ಅಂತ. ಸೊ ಪ್ರೀವಿಯಸ್ ಕೋರ್ಟ್ ನೀವು ನೋಡ್ಬೋದು, ಮೋಸ್ಟ್ ಆಫ್ ದ ಟೈಮ್ಸ್ ಇಂಡಿವಿಜುವಲ್ ರೈಟ್ಸ್ಗೆ ಸಪೋರ್ಟ್ ಮಾಡ್ಕೊಂಡು ಜಜ್ಮೆಂಟ್ನ ಕೊಟ್ಟಿದೆ. ಸೊ ಮುಂದೆ ಈ ಪರ್ಟಿಕ್ಯುಲರ್ ಪ್ರೊವಿಷನಲ್ಲಿ ನ್ಯಾಷನಲ್ ಸಾಂಗ್ನು ಕೂಡ ಇನ್ಕ್ಲೂಡ್ ಮಾಡಿ ಕ್ರಿಮಿನಲೈಸೇಷನ್ ಮಾಡಿದ್ರಂದರೆ ಮೋಸ್ಟ್ ಪ್ರಾಬಬ್ಲಿ ಈ ಕೋರ್ಟ್ ಕೇಸ್ ಮತ್ತೆ ಕೋರ್ಟಲ್ಲಿ ಹೋಗುತ್ತೆ, ಕೋರ್ಟಲ್ಲಿ ಮತ್ತೆ ಒಂದು ಸಿಗ್ನಿಫಿಕೆಂಟ್ ಜಜ್ಮೆಂಟ್ ಬರುವಂಥ ಚಾನ್ಸಸ್ ಇದೆ. ವೇಟ್ ಮಾಡ್ತಾ ನೋಡಬೇಕಾಗುತ್ತೆ ಅಷ್ಟೇ ನಾವು.
ಥರ್ಡ್ ಆರ್ಟಿಕಲ್ ಇಂಡಿಯಾಸ್ ಎಡಿಟೋರಿಯಲ್ ಬಂದಿತ್ತು. ಏನಪ್ಪ ಅಂತಂದರೆ ವೆರಿ ಇಂಟ್ರೆಸ್ಟಿಂಗ್ ಎಡಿಟೋರಿಯಲ್ ಅನಿಸ್ತು ನನಗೆ, ಅದಕ್ಕೆ ಕವರ್ ಮಾಡಿದ್ದೀನಿ. ಎಡಿಟೋರಿಯಲ್ ಏನು ಮಾತಾಡುತ್ತೆ ಅಂದರೆ ವಾಟ್ ಇಂಡಿಯಾಸ್ ಯಂಗ್ ಪೀಪಲ್ ಆರ್ ಸೇಯಿಂಗ್ ಅಬೌಟ್ ದ ಫ್ಯಾಮಿಲಿ. ಓಕೆ, ಸೊ ಫ್ಯಾಮಿಲಿ ಬಗ್ಗೆ ವಾಟ್ ಈಸ್ ದ ಒಪಿನಿಯನ್ ಆಫ್ ಯಂಗ್ ಪೀಪಲ್. ಸೊ ಯೂತ್ ಇದ್ದಾರಲ್ಲ ಇಂಡಿಯಾದಲ್ಲಿ, ಜನ್ಸಿ ಇದ್ದಾರೆ, ಅವ್ರದ್ದು ಒಪಿನಿಯನ್ ಏನು ಫ್ಯಾಮಿಲಿ ಬಗ್ಗೆ ಅಂತ. ಸೊ ಇಲ್ಲಿ ಹೇಳುತ್ತೆ ಟ್ಯಾಗ್ಲೈನ್ ಇತ್ತಂದರೆ ಯಂಗ್ ಇಂಡಿಯನ್ಸ್ ದೇ ವಾಂಟ್ ಫ್ಯಾಮಿಲೀಸ್ ಬಟ್ ನೀಡ್ ದ ರೈಟ್ ಕಂಡೀಷನ್ಸ್ ಟು ಬಿಲ್ಡ್ ದೆಮ್ ಅಂತ. ಸೊ ಇದರಲ್ಲಿ ಅರ್ಥ ಆಗುತ್ತೆ ಇವಾಗಿನ ಥಿಂಕಿಂಗ್ ಯಾವ ಥರ ಇದೆ ಅಂತ. ಸೊ ಕಂಟೆಕ್ಸ್ ಏನಪ್ಪ ಅಂತಂದರೆ ಇವತ್ತು ಅಂದರೆ ಜುಲೈ 11 ಆನ್ ವರ್ಲ್ಡ್ ಪಾಪ್ಯುಲೇಷನ್ ಡೇ UNFPA ರಿಲೀಸ್ಡ್ ಡೆಮೋಗ್ರಫಿಕ್ ಫ್ಯೂಚರ್ ಸರ್ವೆ ರಿಲೀಸ್ ಮಾಡಿತ್ತು. ಸೊ ವಿಚ್ ಇಸ್ ದ ಲಾರ್ಜೆಸ್ಟ್ ಸ್ಟಡಿ ಆಫ್ ಇಟ್ಸ್ ಕೈಂಡ್. ದಿಸ್ ಕವರ್ಡ್ 1,08,000 ಯಂಗ್ ಅಡಲ್ಟ್ಸ್ ಅಕ್ರಾಸ್ 73 ಕಂಟ್ರೀಸ್. ಸೊ ಎಲ್ಲರಿಂದ ಡಾಟಾ ಕವರ್ ಮಾಡಿತ್ತು. ಸೊ ಅದರಲ್ಲಿ ಏನು ಮಾಡುತ್ತಂದರೆ ಒಂದು ಕ್ವಶನ್ ಇರುತ್ತು. ಆ ಕ್ವಶನೇರಲ್ಲಿ ಇಟ್ ಆಸ್ಕ್ಡ್ ಯಂಗ್ ಪೀಪಲ್ ವಾಟ್ ಸ್ಟ್ಯಾಂಡ್ಸ್ ಬಿಟ್ವೀನ್ ದೆಮ್ ಆ್ಯಂಡ್ ಪಾರ್ಟ್ನರ್ಶಿಪ್ ಆ್ಯಂಡ್ ಫ್ಯಾಮಿಲಿ. ಓಕೆ, ಆ ಕ್ವಶನರಿಗೆ ಅವ್ರು ಆನ್ಸರ್ ಮಾಡಿರೋದ್ರ ಪ್ರಕಾರ ಈ ಆರ್ಟಿಕಲ್ ಇದೆ. ಸೊ ಇಂಡಿಯಾಸ್ ಥೀಮ್ ಏನಿತ್ತಂದರೆ ಹೆಲ್ದಿ ಟೈಮಿಂಗ್ ಆ್ಯಂಡ್ ಸ್ಪೇಸಿಂಗ್ ಫಾರ್ ಪ್ರೆಗ್ನೆನ್ಸೀಸ್ ವಿಚ್ ಎಂಫಸೈಸ್ ದ ಚಾಯ್ಸ್ ಆ್ಯಂಡ್ ಏಜೆನ್ಸಿ ಇನ್ ಬಿಲ್ಡಿಂಗ್ ಫ್ಯಾಮಿಲೀಸ್ ಬಗ್ಗೆ ಹೇಳಿದೆ. ನೋಡೋಣ ಆ ರಿಪೋರ್ಟಲ್ಲಿ ಏನು ಹೇಳುತ್ತಂದೆ. ಫಸ್ಟ್, ಯಂಗ್ ಇಂಡಿಯನ್ಸ್ ಸ್ಟಿಲ್ ವಾಂಟ್ ಫ್ಯಾಮಿಲೀಸ್. ಏನಂತಂದರೆ ಆ ರಿಪೋರ್ಟ್ ಪ್ರಕಾರ ಆಸ್ಪಿರೇಷನ್ಸ್ ಇನ್ನೂ ಸೇಮ್ ಇದೆ, ರಿಮೇನ್ ಸ್ಟ್ರಾಂಗ್ ಆ್ಯಂಡ್ ಕನ್ಸಿಸ್ಟೆಂಟ್ ಅಕ್ರಾಸ್ ದ ಜನರೇಷನ್ಸ್. ಏನಂದರೆ 4 in 10 ವಿಮೆನ್ ಪ್ರಿಫರ್ 2 ಚಿಲ್ಡ್ರನ್, 2 ಮಕ್ಕಳು ಬೇಕಂತ. 1 in 3 men ಪ್ರಿಫರ್ 2 ಚಿಲ್ಡ್ರನ್. ದಟ್ ಈಸ್ ಯಂಗ್ ಪೀಪಲ್ ಆರ್ ನಾಟ್ ಟರ್ನಿಂಗ್ ಅವೇ ಫ್ರಮ್ ದ ಫ್ಯಾಮಿಲಿ ಲೈಫ್. ಏನು ಮಾಡ್ತಿದ್ದಾರೆ, ಜಸ್ಟ್ ಆಸ್ಕಿಂಗ್ ಫಾರ್ ದ ರೈಟ್ ಕಂಡೀಷನ್ಸ್ ಟು ಎಕ್ಸಿಸ್ಟ್ ಟು ಬಿಲ್ಡ್ ಇಟ್. ಸೊ ಮದುವೆ ಆಗಿ ಮನೆ ಕಟ್ಟೋಣ ಆಮೇಲೆ ನೋಡೋಣ ಅಂತ ಇಲ್ಲ, ಮುಂಚೆನೇ ಎಲ್ಲ ಸೆಟಲ್ ಮಾಡ್ಕೊಂಡು ಆಮೇಲೆ ಮದುವೆ ಆಗುವಂಥ ಅಥವಾ ಫ್ಯಾಮಿಲಿ ಸೆಟಪ್ ಮಾಡುವಂಥ ಐಡಿಯಾದಲ್ಲಿ ಕರೆಂಟ್ ಜನ್ಸಿ ಇದ್ದಾರೆ. ಸೊ ಏನು ಇದರಲ್ಲಿ ಸ್ಟ್ಯಾಂಡ್ ಇನ್ ದ ವೇ ಅಂತಂದರೆ, ವಾಟ್ ಸ್ಟ್ಯಾಂಡ್ಸ್ ಇನ್ ದ ವೇ ಅಂದರೆ ವೆನ್ ಆಸ್ಕ್ಡ್ ವಾಟ್ ಹೋಲ್ಡ್ಸ್ ದಮ್ ಬ್ಯಾಕ್, ಯಂಗ್ ಪೀಪಲ್ ಏನೇನು ಪಾಯಿಂಟ್ ಮಾಡಿದ್ದಾರೆ ಅಂದರೆ ನಿಯರ್ಲಿ 4 in 1 ಸೈಟ್ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ. ಸೊ ಮದುವೆಗಿಂತ ಮುಂಚೆ, ಫ್ಯಾಮಿಲಿ ಸೆಟಪ್ ಮಾಡೋಕ್ಕಿಂತ ಮುಂಚೆ, ಕುಟುಂಬನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬರಲಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಸೆಕೆಂಡ್ ಏನು ಹೇಳಿದ್ರು ಅಂದರೆ ಹೌಸಿಂಗ್ ಅಫೋರ್ಡೆಬಿಲಿಟಿ. ಸೊ ಮೇಜರ್ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಹೌಸಿಂಗ್ ಅಫೋರ್ಡೆಬಿಲಿಟಿ ತುಂಬ ಕಡಿಮೆ ಇದೆ, ಯಾಕಂದರೆ ಅನ್ಅಫೋರ್ಡೆಬಲ್ ಆಗ್ಬಿಟ್ಟಿದೆ, ರೆಂಟು ಕೂಡ ತೀರಾ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಅದನ್ನು ಅಫೋರ್ಡೆಬಿಲಿಟಿ ಇಲ್ಲ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಜನ ಜಾಬ್ ಇನ್ಸೆಕ್ಯೂರಿಟಿ ಇದೆ, ಜಾಬ್ ಸೆಕ್ಯೂರ್ ಆದಮೇಲೆ ಮದುವೆ ಆಗೋಣ ಅಂತ. ಇನ್ನೊಬ್ಬರು ಎಬಿಲಿಟಿ ಟು ಕೇರ್ ಫಾರ್ ದ ಚಿಲ್ಡ್ರನ್ ವೆಲ್. ಮದುವೆ ಆಗಿದ್ದೀವಿ ಅಂತಂದರೆ ಮಕ್ಕಳಿಗೆ ಪ್ರಾಪರಾಗಿ ಕೇರ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಸೊ ಅದಕ್ಕೋಸ್ಕರ ಅದೆಲ್ಲ ಕಂಡೀಷನ್ಸ್ ಮೀಟ್ ಆದಮೇಲೆ ಮದುವೆ ಆಗೋದು ಅಥವಾ ಫ್ಯಾಮಿಲಿ ಸೆಟಪ್ ಮಾಡೋದಂತ ಅವರ ಐಡಿಯಾದಲ್ಲಿದೆ. ಸೊ ಇಟ್ ಈಸ್ ನಾಟ್ ಅಬೌಟ್ ವಾಂಟಿಂಗ್ ಅ ಫ್ಯಾಮಿಲಿ, ಇಟ್ಸ್ ಅಬೌಟ್ ಫೀಲಿಂಗ್ ರೆಡಿ ಫಾರ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಥಾಟ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಥರ್ಡ್ ಏನಂತಂದರೆ ದ ವೇಟ್ ಆಫ್ ಇನ್ಇಕ್ವಾಲಿಟಿ. ಸೊ ಇದರಲ್ಲಿ ಏನು ಮಾತಾಡಿದ್ದಾರೆ ಅಂದರೆ ಹೌ ಫ್ಯಾಮಿಲಿನ ಸ್ಟಾರ್ಟ್ ಮಾಡೋದಾಗಲಿ ಅದನ್ನ ಮೇಂಟೈನ್ ಮಾಡೋದಾಗಲಿ ಜೆಂಡರ್ಸ್ ಮೇಲ್ ಮತ್ತು ಫೀಮೇಲ್ ಮಧ್ಯೆ ಯಾವ ರೀತಿ ಅನ್ಇಕ್ವಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೇರ್ ವರ್ಕ್ ಆ್ಯಂಡ್ ಎಕನಾಮಿಕ್ ಪಾರ್ಟಿಸಿಪೇಷನ್ ಆರ್ ಡೀಪ್ಲಿ ಅನ್ಇಕ್ವಲ್. ಏನಂದರೆ ಯಂಗ್ ವಿಮೆನ್ ಸ್ಪೆಂಡ್ 5 hours per day ಆನ್ ಅನ್ಪೇಯ್ಡ್ ಹೌಸಿಂಗ್ ವರ್ಕ್ ಆ್ಯಂಡ್ ಕೇರ್ ಗಿವಿಂಗ್. ಯಂಗ್ ಮೆನ್ ಸ್ಪೆಂಡ್ ಓನ್ಲಿ 30 minutes per day ಆನ್ ಅನ್ಪೇಯ್ಡ್ ಹೌಸ್ ವರ್ಕ್ ಆ್ಯಂಡ್ ಕೇರ್ ಗಿವಿಂಗ್. ಓಕೆನಾ, ಇಲ್ಲೇ ನೋಡಿ 5 hours ಬರೀ 30 minutes. ಮೇಲ್ಗಿಂತ ಫೀಮೇಲ್ ಕಂಪೇರ್ ಮಾಡಿದರೆ ಹೆಣ್ಣು ಮಕ್ಕಳು 4.3 hours ಅಥವಾ 4.5 hours ಜಾಸ್ತಿ ಕೆಲಸನ ಅನ್ಪೇಯ್ಡ್ ಹೌಸ್ ವರ್ಕ್ ಮತ್ತು ಕೇರ್ ಗಿವಿಂಗ್ಗೆ ಸ್ಪೆಂಡ್ ಮಾಡ್ತಾರೆ. ನೆಕ್ಸ್ಟ್ ಓನ್ಲಿ 15 ನೆಕ್ಸ್ಟ್ ಡಾಟಾ ಓನ್ಲಿ 15 in every 100 ಯಂಗ್ ವಿಮೆನ್ ಆರ್ ಪೇಯ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಕಂಪೇರ್ಡ್ ಟು 55 in every 100 men. ಸೊ ಕಂಪೇರ್ ಮಾಡಿ, ಪೇಯ್ಡ್ ವರ್ಕ್ ಮಾಡ್ತಿರೋದ್ರಲ್ಲಿ ಮೆನ್ ತೀರಾ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಸೊ ದೆನ್ ಮೆನಿ ಯಂಗ್ ವಿಮೆನ್ ಫೀಲ್ ದ್ಯಾಟ್ ದೇ ಮಸ್ಟ್ ಚೂಸ್ ಬಿಟ್ವೀನ್ ಅ ಕ್ಯಾರಿಯರ್ ಆ್ಯಂಡ್ ಫ್ಯಾಮಿಲಿ ವೆನ್ ನೋ ಒನ್ ಶುಡ್ ಹ್ಯಾವ್ ಟು ಚೂಸ್ ಅಂತ. ಏನಂದರೆ ಯಾವ ಥರ ಆಬ್ಲಿಗೇಷನ್ ಆಗ್ಬಿಟ್ಟಿದೆ ಅಂದರೆ ಫ್ಯಾಮಿಲಿ ಮಾಡೋದಾದರೆ ಮೋರ್ ಆಬ್ಲಿಗೇಷನ್ಸ್ ಯಾರ ಮೇಲೆ ಬೀಳ್ತಾ ಇದೆ, ಹೆಣ್ಣು ಮಕ್ಕಳ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಅವರು ಕೂಡ ಸ್ವಲ್ಪ ಕೇರ್ಫುಲ್ ಆಗಿದ್ದಾರೆ ಫ್ಯಾಮಿಲಿ ಮಾಡೋಕ್ಕಿಂತ ಮುಂಚೆ. ನೆಕ್ಸ್ಟ್ ಸೊ ಇದರಲ್ಲೂ ಕೂಡ ರೀಜನಲ್ ಡಿಸ್ಪೆರಿಟಿ ಇದೆ. ಏನು ರೀಜನಲ್ ಡಿಸ್ಪೆರಿಟಿ ಅಂತಂದರೆ ಇಂಡಿಯಾಸ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಈಸ್ ಅನ್ಫೋಲ್ಡಿಂಗ್ ಎಟ್ ಡಿಫ್ರೆಂಟ್ ಸ್ಪೀಡ್ ಅಕ್ರಾಸ್ ದ ಸ್ಟೇಟ್ಸ್. ಸೊ ಟೋಟಲ್ ಫರ್ಟಿಲಿಟಿ ರೇಟ್ ನೋಡಿದರೆ ಬಿಹಾರದಲ್ಲಿ ಇನ್ನೂ 2.7 ಇದೆ, ಅಂದರೆ ಒಬ್ಬ ಕಪಲ್ಸ್ಗೆ 3 ಮಕ್ಕಳು ಆಗೋ ಥರ ಫರ್ಟಿಲಿಟಿ ರೇಟ್ ಇದೆ. ಬೇರೆ ಸಿಕ್ಕಿಮಲ್ಲಿ ಓನ್ಲಿ 1 ಇದೆ ಫರ್ಟಿಲಿಟಿ ರೇಟ್. ಅದರಲ್ಲೂ ಕೂಡ ಸದರ್ನ್ ಸ್ಟೇಟ್ ಕರ್ನಾಟಕ, ಕೇರಳ, ದಿಲ್ಲಿ, ತಮಿಳುನಾಡು ಬೇರೆ ಅಂತ ಸ್ಟೇಟಲ್ಲಿ ರಿಪ್ಲೇಸ್ಮೆಂಟ್ ಲೆವೆಲ್ಗಿಂತ ಕೆಳಗೆ ಹೋಗಿದೆ. ರಿಪ್ಲೇಸ್ಮೆಂಟ್ ಲೆವೆಲ್ ಅಂದರೆ ಫರ್ಟಿಲಿಟಿ ರೇಟ್ 2.1 ಇದ್ದರೆ ಅದಕ್ಕೆ ರಿಪ್ಲೇಸ್ಮೆಂಟ್ ಲೆವೆಲ್ ಅಂತ ಕರಿತೀವಿ. ಸೊ ಈ ಸ್ಟೇಟ್ಸಲ್ಲಿ ಫರ್ಟಿಲಿಟಿ ರೇಟ್ ಹ್ಯಾಸ್ ಗಾನ್ ಬಿಲೋ 2.1, ಅಂದರೆ ಒಂದು ಕಪಲ್ಸ್ಗೆ 2 ಮಕ್ಕಳಿಗಿಂತ ಕಡಿಮೆ ಮಕ್ಕಳಾಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವೇರ್ ನಾರ್ದರ್ನ್ ಸ್ಟೇಟ್ಸ್ ಎಲ್ಲಿ ಬಿಹಾರ್, ಉತ್ತರ ಪ್ರದೇಶ್ ಈ ಝೋನಲ್ಲಿ ಇದೆಯಲ್ಲ, ಈ ಝೋನಲ್ಲಿ ಇನ್ನೂ ಆದರೂ ಕೂಡ ಫರ್ಟಿಲಿಟಿ ರೇಟ್ ಅರೌಂಡ್ 2.5 to 7 ಇದೆ, 2.5 to 2.7 ಇದೆ. ಸೊ ರೀಜನಲ್ ಡಿಸ್ಪೆರಿಟಿ ತುಂಬ ಜಾಸ್ತಿ ಇದೆ. ನೆಕ್ಸ್ಟ್
ನ್ಯೂ ವರೀಸ್ ಆ್ಯಂಡ್ ಡೀಪರ್ ಇಂಪ್ಯಾಕ್ಟ್ ಏನಪ್ಪ ಅಂತಂದರೆ ಫ್ಯಾಮಿಲಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನೇನು ವರೀಸ್ ಇದೆ ಅಂತಂದರೆ ನಿಯರ್ಲಿ ಆಲ್ ಯಂಗ್ ಪೀಪಲ್ ಸೇ ಕ್ಲೈಮೇಟ್ ಚೇಂಜ್ ಈಸ್ ಡಿಸ್ರಪ್ಟಿಂಗ್ ದೇರ್ ಲೈವ್ಸ್ ಅಬೌಟ್ ಹಾಫ್ ಸೇ ಇಟ್ ಅಫೆಕ್ಟ್ಸ್ ದರ್ ಪೀಸ್ ಆಫ್ ಮೈಂಡ್. ಓಕೆನಾ. ಸೊ ಜನ್ಜಿ ಅವರು ಫ್ಯಾಮಿಲಿ ಮಾಡೋಕ್ಕಿಂತ ಮುಂಚೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಜಾಸ್ತಿ ವರಿ ಮಾಡ್ತಾ ಇದ್ದಾರೆ. ಆ ಕ್ಲೈಮೇಟ್ ಚೇಂಜಿಂದ ಅವರ ಫ್ಯಾಮಿಲಿ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹಾಫ್ ಆಫ್ ದ ಯಂಗ್ ಇಂಡಿಯನ್ಸ್ ಆರ್ ವರಿಡ್ ಅಬೌಟ್ ದ ಕಾನ್ಫ್ಲಿಕ್ಟ್, ಎಕನಾಮಿಕ್ ಇನ್ಸೆಕ್ಯೂರಿಟಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ರಿಸ್ಕ್ ವಿಚ್ ಈಸ್ ಹೈಯೆಸ್ಟ್ ಅಮಂಗ್ ದ ಗ್ಲೋಬಲಿ. ಸೊ ಇದನ್ನು ಕನ್ಸಿಡರ್ ಮಾಡಿದಾಗ ಇಂಡಿಯನ್ ಯಂಗ್ ಪೀಪಲ್ ಆರ್ ಜನ್ಜಿ ಪೀಪಲ್ ಗ್ಲೋಬಲ್ ಕಾನ್ಫ್ಲಿಕ್ಟ್ ಆಗಲಿ, ಎಕನಾಮಿಕ್ ಇನ್ಸೆಕ್ಯೂರಿಟಿ ಆಗಲಿ, ಎನ್ವಿರಾನ್ಮೆಂಟ್ ರಿಸ್ಕ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಆಮೇಲೆ ಹೈ ಯೂತ್ ಅನ್ಎಂಪ್ಲಾಯ್ಮೆಂಟ್ ಆಗಲಿ, ಮೆಂಟಲ್ ಹೆಲ್ತ್ ಕನ್ವರ್ಸೇಷನ್ ಸ್ಟಿಲ್ ಇನ್ ಇಟ್ಸ್ ಅರ್ಲಿ ಸ್ಟೇಜಸ್ ಇದೆ. ಸೊ ದಿಸ್ ಆ್ಯಡ್ಸ್ ಟು ಅನ್ಸರ್ಟನಿಟಿ. ಸೊ ದೀಸ್ ಆರ್ ದ ರೀಸನ್ಸ್ಗೋಸ್ಕರ ವರೀಸ್ ಜಾಸ್ತಿ ಇದೆ, ಇಂಪ್ಯಾಕ್ಟ್ ಕೂಡ ಜಾಸ್ತಿ ಇದೆ. ಸೊ ದಿಸ್ ಈಸ್ ನಾಟ್ ಅ ಜನರೇಷನ್ ದಟ್ ಈಸ್ ರಿಜೆಕ್ಟಿಂಗ್ ಪೇರೆಂಟ್ಹುಡ್ ಬೇಡ ಅಂತಿಲ್ಲ, ಬಟ್ ಇಟ್ ಈಸ್ ದ ಒನ್ ಆಸ್ಕಿಂಗ್ ವೆದರ್ ಗ್ರೌಂಡ್ ಬಿನೀತ್ ದ ಶೀಲ್ಡ್ ಈಸ್ ರೆಡಿ ಇನಫ್ ಟು ಬಿಲ್ಡ್ ಆನ್ ಇಟ್ ಆರ್ ಅಂತ. ಓಕೆನಾ. ಸೊ ಗ್ರೌಂಡ್ ಸ್ಟ್ರಾಂಗ್ ಆಗಿದ್ದರೆ ನಾವು ಫ್ಯಾಮಿಲಿನ ಬಿಲ್ಡ್ ಮಾಡ್ಬೋದು. ಗ್ರೌಂಡೇ ಸ್ಟ್ರಾಂಗ್ ಇಲ್ಲ ಅಂದರೆ ಫ್ಯಾಮಿಲಿನ ಬಿಲ್ಡ್ ಮಾಡಿ ಏನು ಯೂಸ್ ಅಂತ ಅವರ ಕ್ವಶನ್ಸ್ ಇದೆ. ದೆನ್ ರೆಸ್ಪಾಂಡಿಂಗ್ ಟು ದ ಯೂತ್ ಆಸ್ಪಿರೇಷನ್ಸ್, UNFPA and partners with the government and the communities are working to turn the aspirations into support. ಅವರು ಕೇಳ್ತಾ ಇರೋದೇನೂ ತಪ್ಪಿಲ್ಲ. ಓಕೆ, ಫ್ಯಾಮಿಲಿ ಮಾಡ್ತೀವಿ, ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ಫ್ಯಾಮಿಲಿ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಡಿಮ್ಯಾಂಡ್ಸ್ ಇದೆ. ಆ ಡಿಮ್ಯಾಂಡ್ಸ್ನ ಮೀಟ್ ಮಾಡಿದರೆ ನಾವು ಕುಟುಂಬನ ಪ್ರಾಪರಾಗಿ ಮಾಡ್ಬೋದು ಅಂತ ಜನ್ಜಿ ಅವರ ಕ್ವಶನ್ ಆಗಿದೆ. ಸೊ ಅದಕ್ಕೆ UNFPA ಗೌರ್ಮೆಂಟ್ ಎಲ್ಲ ಏನು ರೆಸ್ಪಾಂಡ್ ಮಾಡಿದ್ದಾರೆ ಅಂತಂದರೆ, ದೇ ವಿಲ್ ಬಿ ಪ್ರೊವೈಡಿಂಗ್ ಹೈ ಕ್ವಾಲಿಟಿ, ಅಫೋರ್ಡೆಬಲ್ ಆ್ಯಂಡ್ ಆಕ್ಸೆಸಿಬಲ್ ಚೈಲ್ಡ್ ಹೆಲ್ತ್ ಕೇರ್. ದೆನ್ ಫ್ಯಾಮಿಲೀಸ್ ದ್ಯಾಟ್ ಶೇರ್ ಕೇರ್ ಗಿವಿಂಗ್ ಮೋರ್ ಈಕ್ವಲಿ, ಅಂದರೆ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಈಕ್ವಲ್ ಆಗಿ ಕೇರ್ನ ಶೇರ್ ಮಾಡೋದಾಗಿರಬೇಕು. ಸ್ಟೇಬಲ್ ಡಿಗ್ನಿಫೈಡ್ ಜಾಬ್ ಫಾರ್ ದ ಯಂಗ್ ಪೀಪಲ್, ಆವಾಗ ಜಾಬ್ ಸೆಕ್ಯೂರಿಟಿ ಇರುತ್ತೆ ಅವ್ರಿಗೆ. ಯೂತ್ ಮೆಂಟಲ್ ಹೆಲ್ತ್ ಸಪೋರ್ಟ್ ಇನ್ಕ್ಲೂಡಿಂಗ್ ದ ಕ್ಲೈಮೇಟ್ ಆಂಗ್ಸೈಟಿ, ಇದಕ್ಕೂ ಕೂಡ ಸಪೋರ್ಟ್ ಕೊಡಲಿ ಅಂತ ಹೇಳಿದ್ದಾರೆ. ಪ್ರೈವೇಟ್ ಸೆಕ್ಟರ್ ರೋಲ್ ಏನು ಮಾಡಬೇಕಂದ್ರೆ ಪ್ಯಾರೆಂಟಲ್ ಲೀವ್ ಕೊಡೋದಾಗಲಿ, ಫ್ಲೆಕ್ಸಿಬಲ್ ವರ್ಕ್ ಆಗಲಿ, ಫ್ಯಾಮಿಲಿ ಫ್ರೆಂಡ್ಲಿ ವರ್ಕ್ ಪ್ಲೇಸಸ್ನ ಕೊಟ್ಟರೆ ಇವನ್ ಫೀಮೇಲ್ ಅವರು ಕೂಡ ಕೆಲಸ ಮಾಡ್ತಾ ಫ್ಯಾಮಿಲಿನ ಸೆಟಪ್ ಮಾಡ್ಬೋದು ಅಂತ. ಸೊ ದೀಸ್ ಆರ್ ಸಮ್ ಆಫ್ ದ ವೇ ಫಾರ್ವರ್ಡ್ ಅಂತಲೇ ಹೇಳ್ಬೋದು. ಸೊ UNFPA ಲೀಡ್ಸ್ ಇನ್ ಡಾಟಾ, ಪಾಪ್ಯುಲೇಷನ್ ಡೈನಾಮಿಕ್ಸ್ ಆ್ಯಂಡ್ ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಟು ಹೆಲ್ಪ್ ಇಂಡಿಯಾ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಡಾಪ್ಟ್ ದ ಡೆಮೋಗ್ರಫಿಕ್ ಶಿಫ್ಟ್ಸ್. ಸೊ ಇಟ್ ಈಸ್ ನೋ ಲಾಂಗರ್ ಮಕ್ಕಳು ಜಾಸ್ತಿ ಆಗ್ತಾಯಿದ್ರೆ ಫ್ಯಾಮಿಲಿ ಜಾಸ್ತಿ ಆಗ್ತಾಯಿದ್ರೆ ಕಂಟಿನ್ಯೂ ಮಾಡೋದಂತಲ್ಲ. ಇವಾಗ ಏನಂತಂದರೆ ಫಸ್ಟ್ ಬುನಾದಿ ಚೆನ್ನಾಗಿದ್ದರೆ ಮನೆ ಚೆನ್ನಾಗಿ ಕಟ್ಬೋದು ಅಂತ ಜನ್ಜಿ ಅವರ ಡಿಮ್ಯಾಂಡ್ ಆಗಿದೆ. ಸೊ ಬಿಗ್ ಪಿಕ್ಚರ್ ಏನಂತಂದರೆ ಇಂಡಿಯಾ ಹ್ಯಾಸ್ 255 ಮಿಲಿಯನ್ ಯಂಗ್ ಪೀಪಲ್ ಏಜ್ಡ್ ಬಿಟ್ವೀನ್ 15 to 24 years ಏಜ್, ವಿಚ್ ಈಸ್ ದ ಲಾರ್ಜೆಸ್ಟ್ ಜನರೇಷನ್ ಎವರ್ ಅಂತ ಹೇಳ್ಬೋದು. ಸೊ ಕಂಪೇರ್ ಟು ಇಂಡಿಯನ್ ಡೆಮೋಗ್ರಫಿಕ್ಸಲ್ಲಿ 15 to 24 ಇಯರ್ಸಲ್ಲಿರುವಂಥ ಪಾಪ್ಯುಲೇಷನ್ ಹೈಯೆಸ್ಟ್ ಇದೆ. ಸೊ ಇಂಡಿಯಾಸ್ ಡೆಮೋಗ್ರಫಿಕ್ ಡಿವಿಡೆಂಟ್ ಈಸ್ ಅ ವಿಂಡೋ ಆಫ್ ಅಪರ್ಚುನಿಟಿ ದ್ಯಾಟ್ ವಿಲ್ ನಾಟ್ ರಿಮೈನ್ ಓಪನ್ ಇಂಡೆಫಿನೆಟ್ಲಿ. ಯಾಕೆ ಅಂದರೆ ಈ ಡೆಮೋಗ್ರಫಿಕ್ ಡಿವಿಡೆಂಟ್ನ ಪ್ರಾಪರಾಗಿ ಯೂಟಿಲೈಸ್ ಮಾಡ್ಕೊಂಡ್ವಿ ಅಂದರೆ ನಮ್ಮ ವಿಷನ್ ದಟ್ ವಿಕಸಿತ್ ಭಾರತ್ ಆ್ಯಟ್ 2047 ಅಚೀವ್ ಮಾಡ್ಬೋದು. ಇಲ್ಲ ಅಂತಂದರೆ ದಿಸ್ ಡೆಮೋಗ್ರಫಿಕ್ ಡಿವಿಡೆಂಟ್ ವಿಲ್ ಟರ್ನ್ ಇನ್ ಟು ಡೆಮೋಗ್ರಫಿಕ್ ಡಿಸಾಸ್ಟರ್ ಅಂತಲೇ ಹೇಳ್ಬೋದು. ಸೊ ಯಂಗ್ ಇಂಡಿಯನ್ಸ್ ಆರ್ ನಾಟ್ ವಾಕಿಂಗ್ ಅವೇ ಫ್ರಮ್ ದ ಐಡಿಯಾ ಆಫ್ ಫ್ಯಾಮಿಲಿ, ದೇ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ಕಂಡೀಷನ್ಸ್ ದ್ಯಾಟ್ ವುಡ್ ಲೆಟ್ ದೆಮ್ ಸೇ ಎಸ್ ಟು ಇಟ್ ಫುಲ್ಲಿ. ಸೊ ಜಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮಂದ್ರ ಕಾಲದಲ್ಲಿ ಮನೆ ಕಟ್ಸೋದಾಗಲಿ, ಹೌಸ್ ಜಾಗ ಅಥವಾ ಲ್ಯಾಂಡ್ ಬೈ ಮಾಡೋದಾಗಲಿ, ಇಟ್ ವಾಸ್ ವೆರಿ ಈಸಿ, ಕಂಪೇರಿಟಿವ್ಲಿ ಈಸಿ. ವೆರಿ ಈಸಿ ಅಂತಲ್ಲ, ಕಂಪೇರಿಟಿವ್ಲಿ ಈಸಿ. ಇವಾಗ ಏನಾಗ್ತದೆ, ಹೌಸ್ ರೆಂಟಲ್ ಆಗಲಿ, ಲ್ಯಾಂಡ್ ಆಗಲಿ, ಹೌಸ್ ಓನರ್ಶಿಪ್ ಆಗಲಿ, ಎಲ್ಲದೂ ಕೂಡ ಸ್ಕೈ ರಾಕೆಟ್ ಆಗಿದೆ. ಬಿಕಾಸ್ ಆಫ್ ಇನ್ಫ್ಲೇಷನ್ ಆಗಲಿ, ಬಿಕಾಸ್ ಆಫ್ ಪಾಪ್ಯುಲೇಷನ್ ಆಗಲಿ ಜಾಸ್ತಿ ಹೋಗ್ತಾ ಇದೆ. ಸೊ ಅದನ್ನೆಲ್ಲ ಸೆಟಪ್ ಮಾಡ್ಕೊಂಡ್ಮೇಲೆ ಮನೆನ ಅಥವಾ ಫ್ಯಾಮಿಲಿನ ಸೆಟಪ್ ಮಾಡೋಣ ಅಂತ ಒಂದು ಆಸ್ಪಿರೇಷನ್ಸ್ ಇದೆ. ವೆರಿ ಗುಡ್ ಆರ್ಟಿಕಲ್. ಕೊಟ್ಟಿರುವಂಥ ಡಾಟಾ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಈ ಡಾಟಾ ಎಲ್ಲ ನೀವು KPSC ಆಗಲಿ UPSC ಮೇನ್ಸಲ್ಲಿ ಯೂಸ್ ಮಾಡ್ಕೋಬೋದು ನೀವು. ದೆನ್ 4th ಆರ್ಟಿಕಲ್. ಸೊ ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಅಂತ ಆರ್ಟಿಕಲ್ ಇದು. ಏನಂದರೆ ಈ ಶ್ರಮ್ ಪೋರ್ಟಲ್ ಅಂದರೆ ಏನಪ್ಪ ಅಂತಂದರೆ ಇಟ್ ಈಸ್ ಅ ನ್ಯಾಷನಲ್ ಡಾಟಾ ಬೇಸ್ ಫಾರ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ, ವಿಚ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ಡಿಜಿಟಲ್ ಡಾಟಾ ಬೇಸ್ ಆಫ್ ವರ್ಕರ್ಸ್ ಇನ್ ದ ಇನ್ಫಾರ್ಮಲ್ ಸೆಕ್ಟರ್. ಸೊ ಇದನ್ನ ಲಾಂಚ್ ಮಾಡಿದ್ದು ಯಾವಾಗ ಅಂದರೆ 26 August 2021 ಲಾಂಚ್ ಮಾಡಿದ್ರು. ಇಟ್ ವಾಸ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಪರ್ಪಸ್ ಏನಪ್ಪ ಅಂತಂದರೆ ಸಪೋರ್ಟ್ ಆ್ಯಂಡ್ ಎನ್ಪವರ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಬೈ ಕ್ರಿಯೇಟಿಂಗ್ ಕಾಂಪ್ರಹೆನ್ಸಿವ್ ನ್ಯಾಷನಲ್ ಡಾಟಾಬೇಸ್. ಸೊ ಇದರ ಡಾಟಾಬೇಸ್ ಪ್ರಕಾರ 31.78+ crore ವರ್ಕರ್ಸ್ ಹ್ಯಾವ್ ರಿಜಿಸ್ಟರ್ಡ್ ಇನ್ ಈ ಶ್ರಮ್ ಪೋರ್ಟಲ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತಲೇ ಹೇಳ್ಬೋದು. ಸೊ ಅಬ್ಜೆಕ್ಟಿವ್ಸ್ ಏನಪ್ಪ ಅಂತಂದರೆ ಒಂದು ಸೆಂಟ್ರಲ್ ಡಾಟಾಬೇಸ್ನ ಕ್ರಿಯೇಟ್ ಮಾಡಿ ಪಾಲಿಸಿನ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಸೊ ಈ ರೀತಿ ಡಾಟಾ ಇತ್ತಂದರೆ ಸೋಷಲ್ ಸೆಕ್ಯೂರಿಟಿ ಸ್ಕೀಮ್ಸ್ಗಾಗಲಿ, ಬೆನಿಫಿಟ್ಸ್ಗಾಗಲಿ ಪ್ರಾಪರಾಗಿ ಅವರಿಗೆ ನಾವು ತಲುಪಿಸಬಹುದು. ದೆನ್ ಜಾಬ್ ಮ್ಯಾಚಿಂಗ್ ಆಗಲಿ, ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ, ಎಲ್ಲದರಲ್ಲೂ ಕೂಡ ಒಂದು ಮ್ಯಾಚಿಂಗ್ ಇರುತ್ತೆ. ದೆನ್
ಲೇಬರ್ ಮಾರ್ಕೆಟ್ ರೆಸಿಲಿಯನ್ಸ್ನ ಸ್ಟ್ರೆಂಥನ್ ಮಾಡ್ಬೋದಾಗುತ್ತೆ. ದೆನ್ ಪ್ರಮೋಟ್ಸ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಥ್ರೂ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆ್ಯಂಡ್ ಡಿಜಿಟಲ್ ಪೇಮೆಂಟ್ಸ್. ಸೊ ಇದೆಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಶ್ರಮ್ ಪೋರ್ಟಲ್. ಎಲಿಜಿಬಿಲಿಟಿ ಯಾರಪ್ಪ ಈ ಶ್ರಮ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಎಲಿಜಿಬಿಲಿಟಿ ಯಾರಿಗಿದೆ ಅಂದರೆ, ಒಂದು ಅನ್ಆರ್ಗನೈಸ್ ವರ್ಕರ್, ಏಜಸ್ ಶುಡ್ ಬಿ ಬಿಟ್ವೀನ್ 16 to 59 ಇಯರ್ಸ್, ಆ್ಯಂಡ್ ಹಿ ಶುಡ್ ನಾಟ್ ಬಿ ಮೆಂಬರ್ ಆಫ್ EPFO ಆಗಲಿ, ESIC ಆಗಲಿ, NPS ಆಗಲಿ, ಅದರಲ್ಲಿ ಮೆಂಬರ್ ಆಗಿರಬಾರ್ದು. ಸೊ ಇದರ ಮೆಂಬರ್ ಆಗಿದ್ರೆ ಅಂದರೆ ಆಬ್ವಿಯಸ್ಲಿ ದೇ ಆರ್ ಫ್ರಮ್ ಆರ್ಗನೈಸ್ ಸೆಕ್ಟರ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ he should possess he or she should possess ಆಧಾರ್ ಕಾರ್ಡ್ ಆಗಿರಬೇಕು, ಒಂದು ವ್ಯಾಲಿಡ್ ಮೊಬೈಲ್ ನಂಬರ್ ಇರಬೇಕು, ಲಿಂಕ್ ಟು ಆಧಾರ್ ಕಾರ್ಡ್, ಮತ್ತು ಬ್ಯಾಂಕ್ ಅಕೌಂಟ್ ಇರಬೇಕು. ಇದಿಷ್ಟು ಎಲಿಜಿಬಿಲಿಟಿನ ಕನ್ಸಿಡರ್ ಇದ್ದರೆ ನಿಮ್ಮ ಹತ್ರ ಹೊಂದಿದ್ರೆ ನಿಮಗೆ ಈ ಶ್ರಮ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ಕೀ ಫೀಚರ್ಸ್ ಏನಿರುತ್ತಪ್ಪ ಅಂತಂದರೆ, ಇದರಲ್ಲಿ ಒಂದು ಯೂನಿವರ್ಸಲ್ ಅಕೌಂಟ್ ನಂಬರ್ ಕೊಡ್ತಾರೆ, ಒಂದು ಸಿಂಗಲ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರುತ್ತೆ, ಮಲ್ಟಿಲಿಂಗ್ವಲ್ ಸಪೋರ್ಟ್ ಇರುತ್ತೆ, ಕನ್ನಡ, ಹಿಂದಿ, ತೆಲುಗು, ತಮಿಳ್, ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಸಪೋರ್ಟ್ ಇರುತ್ತೆ. ಜೊತೆಗೆ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಕೂಡ ಇದೆ. ದೆನ್ ಎಂಪ್ಲಾಯ್ಮೆಂಟ್ ಮತ್ತು ಸ್ಕಿಲ್ ಅಪರ್ಚುನಿಟೀಸ್ ಜೊತೆಗೆ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ನಿಮ್ಮ ಸ್ಕಿಲ್ ತಕ್ಕಂಗೆ ನಿಮಗೆ ಎಂಪ್ಲಾಯ್ಮೆಂಟ್ನ ಕೂಡ ಸಜೆಸ್ಟ್ ಮಾಡ್ತಾರೆ. ಫ್ಯಾಮಿಲಿ ಡೀಟೇಲ್ಸ್ ಆಫ್ ಮೈಗ್ರೆಂಟ್ ವರ್ಕರ್ಸ್ ಕೂಡ ಇದೆ. ಸೊ ಮೈಗ್ರೆಂಟ್ ವರ್ಕರ್ಸ್ ಬೇರೆ ಸ್ಟೇಟಿಂದ ಬೇರೆ ಸ್ಟೇಟಿಗೆ ಮೂವ್ಮೆಂಟ್ ಆಗ್ತಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿ ಡೀಟೇಲ್ಸ್ ಕೂಡ ಇದರಲ್ಲಿ ಶೇರ್ ಮಾಡಿರ್ತಾರೆ. ಆಮೇಲೆ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ಸ್ ಇದೆಲ್ಲ, ಅವರ ಜೊತೆ ಡಾಟಾ ಕೂಡ ಶೇರ್ ಮಾಡ್ಕೊತಾ ಇರ್ತಾರೆ. ಸೊ ದ್ಯಾಟ್ ಲೈಕ್ ಗೌಂಡಿ ಕೆಲಸ ಮಾಡೋರಾಗಲಿ, ಮೇಸ್ತ್ರೀಸ್ ಆಗಲಿ, ಅವರಿಗೆ ಪ್ರಾಪರಾಗಿ ಜಾಬ್ ಸೆಕ್ಯೂರಿಟಿ ಇರಲ್ಲ ಅಥವಾ ಸೋಷಲ್ ಸೆಕ್ಯೂರಿಟಿ ಇರಲ್ಲ, ಅವರಿಗೆ ಒಂದು ವೆಲ್ಫೇರ್ ಅಸೋಸಿಯೇಷನ್ಸ್ ಇರುತ್ತೆ. ಸೊ ಅಸೋಸಿಯೇಷನ್ಸ್ ಹತ್ರ ಡಾಟಾನ ಶೇರ್ ಮಾಡ್ಕೊಂಡಿರ್ತಾರೆ. ದೆನ್ ಡಾಟಾ ಶೇರಿಂಗ್ ಪೋರ್ಟಲ್ ಕೂಡ ಇದೆ ಇದರಲ್ಲಿ. ಸೊ ಈ ಶ್ರಮ್ ಡಾಟಾ ಪೋರ್ಟಲ್ನ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ ಜೊತೆಗೆ ಶೇರ್ ಮಾಡ್ತಾರೆ. ಆ ಶೇರ್ ಮಾಡಿರೋ ಡಾಟಾ ಬೇಸಸ್ ಮೇಲೆ ಪ್ರಾಪರಾಗಿ ಪಾಲಿಸಿನ ಸ್ಟಾರ್ಟ್ ಮಾಡ್ಬೋದು ಅಂತ. ಓಕೆ, ಸೊ ಇದು ಈ ಶ್ರಮ್ ಪೋರ್ಟಲ್ ವೆರಿ ಇಂಪಾರ್ಟೆಂಟ್. ಸೊ ಈ ಗವರ್ನೆನ್ಸ್ಗೆ ಎಕ್ಸಾಂಪಲ್ ಬರಿಬೋದು ನೀವು. ನೆಕ್ಸ್ಟ್ ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಟಾಪಿಕ್ ಮಾಲ್ಡೋವಾ. ಏನಪ್ಪ ಅಂತಂದರೆ, ರೀಸೆಂಟಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರೀಚ್ಡ್ ಮಾಲ್ಡೋವಾ, ಮೇಕಿಂಗ್ ದ ಫಸ್ಟ್ ವಿಸಿಟ್ ಬೈ ಅನ್ ಇಂಡಿಯನ್ ಪ್ರೆಸಿಡೆಂಟ್ ಟು ಮಾಲ್ಡೋವಾ. ಓಕೆ, ಸೊ ಮಾಲ್ಡೋವಾ ಎಲ್ಲಿದೆ? ಅಫಿಷಿಯಲಿ ಕಾಲ್ಡ್ ಆಸ್ ಅ ರಿಪಬ್ಲಿಕ್ ಆಫ್ ಮಾಲ್ಡೋವಾ. ಸೊ ಎಲ್ಲಿ ಪ್ರೆಸೆಂಟ್ ಇದೆ? ಇಟ್ ಈಸ್ ಇನ್ ಈಸ್ಟರ್ನ್ ಯುರೋಪಲ್ಲಿ ಬರುತ್ತೆ. ಓಕೆ, ಸಿಚುವೇಟೆಡ್ ಇನ್ ದ ಈಸ್ಟ್ ಆಫ್ ದಿ ಕಾರ್ಪಾಥಿಯನ್ ಮೌಂಟೇನ್ಸ್ ಬಿಟ್ವೀನ್ ಪ್ರುಟ್ ಆ್ಯಂಡ್ ಡೆನಿಸ್ಟರ್ ರಿವರ್ಸ್. ಓಕೆ, ಬಾರ್ಡರ್ಗೆ ರೊಮೇನಿಯಾ ವೆಸ್ಟಲ್ಲಿ ಬರುತ್ತೆ ಆ್ಯಂಡ್ ಯುಕ್ರೇನ್ ನಾರ್ತಲ್ಲಿ ಬರುತ್ತೆ. ಸೊ ಅವೆರಡರ ಮಧ್ಯೆ ಮಾಲ್ಡೋವಾ ಇದೆಲ್ಲ ನೋಡಿ, ಯುಕ್ರೇನ್ ರೊಮೇನಿಯಾ ಮಧ್ಯೆ ಮಾಲ್ಡೋವಾ ಬರುತ್ತೆ. ಇಲ್ಲಿ ಪ್ರುತ್ ರಿವರ್, ಇಲ್ಲಿ ಡೆನಿಸ್ಟರ್ ರಿವರ್ ಬರುತ್ತೆ. ಓಕೆ, ಸೊ ಲೊಕೇಶನ್ ನೋಡಿ ಇಲ್ಲಿ. ಸೊ ಬಾರ್ಡರ್ ಆಫ್ ಯುರೋಪ್ ತೊಗೊಂಡ್ರೆ ಈಸ್ಟ್ ಯುರೋಪಲ್ಲಿ ಇಲ್ಲಿ ಸೆಂಟ್ರಲ್ ಬರುತ್ತೆ ಮಾಲ್ಡೋವಾ, ರೊಮೇನಿಯಾ, ಹಂಗೇರಿ, ರೊಮೇನಿಯಾ ಯುಕ್ರೇನಿಯಾ ಮಧ್ಯೆ ಬರುತ್ತೆ. ಓಕೆ, ಸೊ ಇದರಲ್ಲಿ ಕ್ಯಾಪಿಟಲ್ ಸಿಟಿ ಚಿಸ್ನಾವ್ ಅಂತ, ಕರೆನ್ಸಿ ಮಾಲ್ಡೋವನ್ ಲ್ಯೂ, MDL ಅಂತ ಕರೀತಾರೆ. ಗೌರ್ಮೆಂಟ್ ಯಾವ ಥರ ಅಂದರೆ ರಿಪಬ್ಲಿಕ್ ಇದೆ, ಪ್ರೆಸಿಡೆಂಟ್ ಇಸ್ ದ ಹೆಡ್ ಆಫ್ ದಿ ಸ್ಟೇಟ್, ಪ್ರೈಮ್ ಮಿನಿಸ್ಟರ್ ಇಸ್ ದ ಹೆಡ್ ಆಫ್ ದಿ ಗೌರ್ಮೆಂಟ್. ಆಲ್ಮೋಸ್ಟ್ ಸಿಮಿಲರ್ ಟು ಇಂಡಿಯನ್ ಟೈಪ್ ಆಫ್ ಗೌರ್ಮೆಂಟ್ ಅಂತಲೇ ಹೇಳ್ಬೋದು. ಹಿಸ್ಟರಿ ಏನಂತಂದರೆ, ಇಟ್ ವಾಸ್ ಪ್ರೀವಿಯಸ್ಲಿ ಅದರ ನೇಮ್ ಏನಿತ್ತು ಅಂತಂದರೆ, ಇಟ್ ವಾಸ್ ನೇನ್ ಆಸ್ ಬೆಸಾರೇಬಿಯಾ. ಓಕೆ, ಬೆಸಾರೇಬಿಯಾ ವಿಚ್ ವಾಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ರೊಮೇನಿಯನ್ ಪ್ರಿನ್ಸಿಪಾಲಿಟಿ ಆಫ್ ಮಾಲ್ಡೋವಾ ಅಂಟಿಲ್ 1812. 1812 ಇಟ್ ವಾಸ್ ಸೀಡೆಡ್ ಟು ರಷ್ಯಾ ಬೈ ಇಟ್ಸ್ ಸುಜೇರಿಯನ್ ದ ಸುಲ್ತಾನ್ ಆಫ್ ಆಟೋಮನ್ ಎಂಪರ್. ಸೊ ಆಟೋಮನ್ ಎಂಪರ್ ಕೆಳಗಡೆ ಇತ್ತು ಮಾಲ್ಡೋವಾ, ಅದನ್ನು ರಷ್ಯಾಗೆ ಸೀಡ್ ಮಾಡಿದ್ರು, ರಷ್ಯಾ ತಗೋತು ಅದನ್ನು. ದೆನ್ ಬೆಸರೇಬಿಯಾ ರಿಮೈನ್ಡ್ ಅ ಪ್ರೊವಿನ್ಸ್ ಆಫ್ ರಷ್ಯನ್ ಎಂಪರ್ ಅಂಟಿಲ್ ದ World War I. ವೆನ್ ಇಟ್ ಬಿಕಮ್ ಪಾರ್ಟ್ ಆಫ್ World War I ಆದಮೇಲೆ ಇಟ್ ಬಿಕಮ್ ಪಾರ್ಟ್ ಆಫ್ ಗ್ರೇಟ್ ರೊಮೇನಿಯಾ. ಇಟ್ ರಿವೋರ್ಟೆಡ್ ಟು ರಷ್ಯನ್ ಕಂಟ್ರೋಲ್ ಅಂಡರ್ 1940-1941. ಕೊನೆಗೆ ಆಫ್ಟರ್ World War II ಆದಮೇಲೆ ಇಟ್ ಜಾಯಿಂಡ್ ಅ ಸ್ಟ್ರಿಪ್ ಆಫ್ ಫಾರ್ಮರ್ ನೋನ್ ಆಸ್ USSR. ಓಕೆ, USSR ಅಲ್ಲಿ ಒಂದು ಫಾರ್ಮ್ ಆಗಿತ್ತು. ದೆನ್ 1991 ಕೊಲಾಪ್ಸ್ ಆದಮೇಲೆ ಮಾಲ್ಡೋವಾ ಡಿಕ್ಲೇರ್ಡ್ ಇಂಡಿಪೆಂಡೆನ್ಸ್ ಆ್ಯಂಡ್ ಟುಕ್ ದ ನೇಮ್ ಆಫ್ ಮಾಲ್ಡೋವಾ, ರಿಪಬ್ಲಿಕ್ ಆಫ್ ಮಾಲ್ಡೋವಾ ಅಂತ ನೇಮ್ ತೊಗೊಂಡಿದೆ. ಲ್ಯಾಂಗ್ವೇಜ್ ಏನಂದರೆ, ರೊಮೇನಿಯಾ ಈಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್, ರಷ್ಯನ್, ಗಾಗುಯಿಸ್ ಆ್ಯಂಡ್ ಯುಕ್ರೇನಿಯನ್ ಆರ್ ದ ಮೇಜರ್ ಮೈನಾರಿಟಿ ಲ್ಯಾಂಗ್ವೇಜಸ್. ಎಕಾನಮಿ ಏನಪ್ಪ ಅಂತಂದರೆ, ಮಾಲ್ಡೋವಾಸ್ ಎಕನಾಮೀಸ್ ಪ್ರೈಮರ್ಲಿ ಅಗ್ರಿಕಲ್ಚರಲ್, ವೈನ್ ಪ್ರೊಡಕ್ಷನ್ ಸಿಗ್ನಿಫಿಕೆಂಟ್ ಆಸ್ಪೆಕ್ಟ್ ಆಗಿದೆ. ಇಟ್ ಇಸ್ ಫೇಮಸ್ ಫಾರ್ ವೈನ್ ನಟ್ಸ್ ಮತ್ತು ವೈನ್ ಮೇಕಿಂಗ್ಗೆ ಟ್ರೆಡಿಷನ್ಸ್ಗೆ ಇಂಪಾರ್ಟೆಂಟ್ ಇದೆ. ಸೊ ಏರಿಯಾ ವೈಸ್ ವೆರಿ ಸ್ಮಾಲ್, ಅಪ್ರಾಕ್ಸಿಮೇಟ್ಲಿ ಓನ್ಲಿ 33,851 ಸ್ಕ್ವೇರ್ ಕಿಲೋಮೀಟರ್ ಇದೆ. ಪಾಪ್ಯುಲೇಷನ್ ಓನ್ಲಿ 2.5 ಮಿಲಿಯನ್ ಇದೆ, ಅಂದರೆ 25 ಲಕ್ಷ ಅಷ್ಟೇ. ಇಂಡಿಪೆಂಡೆನ್ಸ್ 27 ಮಾರ್ಚ್ 1991. UN ಮೆಂಬರ್ಶಿಪ್ 2 ಮಾರ್ಚ್ 1992 ಅಲ್ಲಿ ಸಿಕ್ಕಿದೆ ಅವರಿಗೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಟಾಪಿಕ್. ಸೊ UPSC ಪ್ರಿಲಿಮ್ಸ್, ಈ ವರ್ಷ ಪ್ರಿಲಿಮ್ಸ್ ನೋಡಿದರೆ ಯಾವ ರೀತಿಯ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಸೊ ಜಸ್ಟ್ ಒಂದು ಐಡಿಯಾ ಇರಲಿ ನಿಮಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದಪ್ಪ ಅಂದರೆ, ಕಲಾ ಸಂಸ್ಕೃತಿ ವಿಕಾಸ್ ಯೋಜನಾ ಅಂತ. ಇದೇನಪ್ಪ ಅಂತಂದರೆ, ಇಟ್ ಈಸ್ ಅನ್ ಅಂಬ್ರೆಲಾ ಸ್ಕೀಮ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಕಲ್ಚರ್. ಇದೇನು ಮಾಡುತ್ತೆ? ಇಟ್ ಪ್ರೊವೈಡ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ದ ಪ್ರಮೋಷನ್ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್ ಇನ್ ಇಂಡಿಯಾ. ಓಕೆ, ಕಲೆಯನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಇರುವಂಥ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸ್ಕೀಮ್ ಅಂತಲೇ ಹೇಳ್ಬೋದು. ಇದೇನು ಮಾಡುತ್ತೆ? ಪ್ರಮೋಟ್ ಮಾಡುತ್ತೆ, ಪ್ರಿಸರ್ವ್ ಮಾಡುತ್ತೆ ಆ್ಯಂಡ್ ಡೆವಲಪ್ಸ್ ಇಂಡಿಯಾಸ್ ರಿಚ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್. ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರಿಸರ್ವ್ ಮಾಡಿ ಪ್ರಮೋಟ್ ಮಾಡುತ್ತೆ. ಇದರ ಕೆಳಗಡೆ ಸಬ್ ಸ್ಕೀಮ್ಸ್ ಏನಿದೆ, ಗುರು ಶಿಷ್ಯ ಪರಂಪರಾ, ದಟ್ ಈಸ್ ರೆಪರೇಟರಿ ಗ್ರ್ಯಾಂಟ್ ಕೊಡ್ತಾರೆ. ಇದಕ್ಕೆ ಗುರು ಶಿಷ್ಯ ಪರಂಪರೆನ ಪ್ರಮೋಟ್ ಮಾಡೋದಕ್ಕೋಸ್ಕರ
ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್, ಸ್ಕಾಲರ್ಶಿಪ್ ಆ್ಯಂಡ್ ಫೆಲೋಶಿಪ್ ಫಾರ್ ದ ಪ್ರಮೋಷನ್ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್, ಕನ್ಸ್ಟ್ರಕ್ಷನ್ ಆಫ್ ಟ್ಯಾಗೋರ್ ಕಲ್ಚರಲ್ ಕಾಂಪ್ಲೆಕ್ಸ್ ಕೂಡ ಮಾಡಿದ್ದಾರೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ದ ವೆಟರ್ನ್ ಆರ್ಟಿಸ್ಟ್, ಸೇವಾ ಭೋಜ್ ಯೋಜನಾ, ನ್ಯಾಷನಲ್ ಗಾಂಧಿ ಹೆರಿಟೇಜ್ ಸೈಟ್ ಮಿಷನ್, ನ್ಯಾಷನಲ್ ಅವಾರ್ಡ್ ಸ್ಕೀಮ್. ಸೊ ಇವೆಲ್ಲವೂ ಸ್ಕೀಮ್ಸ್ ಯಾವುದರಲ್ಲಿದೆ? ಸಂಸ್ಕೃತಿ ವಿಕಾಸ್ ಯೋಜನಾ. ಸಂಸ್ಕೃತಿಯನ್ನು ಪ್ರಮೋಟ್ ಮಾಡೋದು, ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಬಂದಿರುವಂಥ ಸ್ಕೀಮೇ ಸಂಸ್ಕೃತಿ ವಿಕಾಸ್ ಯೋಜನಾ. ಸೊ ಯಾಕೆ ಇದು ಮ್ಯಾಟ್ರ್ ಆಗುತ್ತೆ ಅಂದರೆ, ಇದು ಇಂಡಿಯಾಸ್ ಕಲ್ಚರಲ್ ಐಡೆಂಟಿಟಿನ ಸ್ಟ್ರೆಂಥನ್ ಮಾಡುತ್ತೆ, ಆರ್ಟಿಸನ್ಸ್ ಮತ್ತು ಕಲ್ಚರಲ್ ಇನ್ಸ್ಟಿಟ್ಯೂಷನ್ಸ್ನ ಸಪೋರ್ಟ್ ಮಾಡುತ್ತೆ, ಇಂಡಿಯಾದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ನ ಪ್ರಿಸರ್ವ್ ಮಾಡುತ್ತೆ, ಜೊತೆಗೆ ಇನ್ಕ್ಲೂಸಿವಿಟಿ ಮತ್ತು ನ್ಯಾಷನಲ್ ಯೂನಿಟಿಯನ್ನು ಪ್ರಮೋಟ್ ಮಾಡುತ್ತೆ, ಕಲ್ಚರಲ್ ಟೂರಿಸಮ್ ಮತ್ತು ಎಕಾನಮಿ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಕೀ ಫೀಚರ್ಸ್ ಏನಪ್ಪ ಅಂತಂದರೆ, ಆರ್ಟಿಸನ್ಸ್ ಆಗಲಿ, ಆರ್ಗನೈಸೇಷನ್ಸ್ ಆಗಲಿ, NGOs ಆಗಲಿ, ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಯಾವುದು ಕಲೆ ಮತ್ತು ಸಂಸ್ಕೃತಿನ ಪ್ರಮೋಟ್ ಮಾಡೋದಕ್ಕೆ ಇರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡ್ತಾರೆ. ದೆನ್ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ಸಪೋರ್ಟ್ ಮಾಡುತ್ತೆ, ಫೆಸ್ಟಿವಲ್ಸ್, ಎಕ್ಸಿಬಿಷನ್ಸ್, ಸೆಮಿನಾರ್, ವರ್ಕ್ಶಾಪ್, ಪರ್ಫಾರ್ಮೆನ್ಸ್ಗೆ ಪ್ರಮೋಟ್ ಮಾಡುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೂಡ ಹೆಲ್ಪ್ ಮಾಡುತ್ತೆ, ಆಡಿಟೋರಿಯಮ್ಸ್ ಆಗಲಿ, ಮ್ಯೂಸಿಯಮ್ಸ್ ಆಗಲಿ, ಕಲ್ಚರಲ್ ಸೆಂಟರ್ಸ್ನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಇಂಟ್ಯಾಂಜಿಬಲ್ ಹೆರಿಟೇಜ್ ಮೇಲೆ ಎಕ್ಸ್ಟ್ರಾ ಫೋಕಸ್ ಇರುತ್ತೆ. ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂದರೆ ಏನು? ಮ್ಯೂಸಿಕ್, ಡ್ಯಾನ್ಸ್, ಕ್ರಾಫ್ಟ್ಸ್, ರಿಚುವಲ್ಸ್ ಎಕ್ಸೆಟ್ರಾ ಟ್ರೆಡಿಷನ್ಸ್ನ ಪ್ರಮೋಟ್ ಮಾಡುತ್ತೆ. ಇನ್ಕ್ಲೂಸಿವ್ ಅಪ್ರೋಚ್ ಅಂದರೆ ರೂರಲ್ ಏರಿಯಾ, ಟ್ರೈಬಲ್ ಕಮ್ಯುನಿಟೀಸ್, ಅಂಡರ್ ರೆಪ್ರೆಸೆಂಟೆಡ್ ಗ್ರೂಪ್ಸ್ ಎಲ್ಲರದ್ದು ಕೂಡ ಪಾರ್ಟಿಸಿಪೇಷನ್ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಕವರೇಜ್ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಅಷ್ಟೇ ಅಲ್ಲ, ಕಂಪ್ಲೀಟ್ ಇಂಡಿಯಾದಲ್ಲಿ ಕವರೇಜ್ ಮಾಡಿದೆ ಅಂತ. ನೆಕ್ಸ್ಟ್ VTU ಪಾರ್ಟ್ನರ್ಶಿಪ್ ವಿತ್ ಗೂಗಲ್. ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕದ KPSC ರಿಲೇಟೆಡ್ ಟಾಪಿಕ್ ಇದೆ, ಅದಕ್ಕೆ ಕವರ್ ಮಾಡಿದ್ದೀನಿ. VTU ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಪಾರ್ಟ್ನರ್ಸ್ ವಿತ್ ಗೂಗಲ್. ಯಾವುದಕ್ಕೆ? ಟು ಬೂಸ್ಟ್ ಸ್ಟೂಡೆಂಟ್ ಸ್ಕಿಲ್ಸ್ ಆ್ಯಂಡ್ ಪ್ಲೇಸ್ಮೆಂಟ್ಸ್. ವೆರಿ ಇಂಪಾರ್ಟೆಂಟ್. ಸೊ ಇನ್ ಕೇಸ್ KPSC ಮೇನ್ಸಲ್ಲಿ ಕರ್ನಾಟಕ ರಿಲೇಟೆಡ್ ಗವರ್ನೆನ್ಸ್ ಆಗಲಿ, ಕರ್ನಾಟಕ ರಿಲೇಟೆಡ್ ಸ್ಕೀಮ್ಸ್ ಆಗಲಿ ಬಂದಾಗ ಇದನ್ನ ನೀವು ಯೂಸ್ ಮಾಡ್ಕೋಬೋದು. ನ್ಯೂಸ್ ಏನಪ್ಪ ಅಂತಂದರೆ, VTU ಸೈನ್ಡ್ ಅ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಗೂಗಲ್. ಯಾವುದಕ್ಕೆ? ಸ್ಕಿಲ್ಸ್ ಮತ್ತು ಪ್ಲೇಸ್ಮೆಂಟ್ಸ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ, ಜೊತೆಗೆ ಪ್ರಾಕ್ಟಿಕಲ್ ಎಜುಕೇಷನ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪ್ರಮೋಟ್ ಮಾಡೋದಕ್ಕೋಸ್ಕರ MOUನ ಬರೆದಿದ್ದಾರೆ. ಫೋಕಸ್ ಏರಿಯಾ ಯಾವುದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕಿಲ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಫ್ಯಾಕಲ್ಟಿ ಸ್ಕಿಲ್ ಡೆವಲಪ್ಮೆಂಟ್. ಸೊ ಮೋಸ್ಟ್ ಆಫ್ ದೀಸ್ ಆರ್ ಪಾರ್ಟ್ ಆಫ್ ಡೀಪ್ ಟೆಕ್ನಾಲಜಿ ಅಂತಲೇ ಹೇಳ್ಬೋದು. ಸೊ ಹಿಂದೆ ಯಾವ ಥರ ಆಯಿಲ್ ಅಥವಾ ಪೆಟ್ರೋಲಿಯಂ ಇತ್ತಂದರೆ ಆ ಕಂಟ್ರಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇವಾಗ ಫ್ಯೂಚರಲ್ಲಿ ಡೀಪ್ ಟೆಕ್ನಾಲಜಿ ಮೇಲೆ ಯಾವ ಕಂಟ್ರೋಲ್ ಇರುತ್ತೆ ಆ ಕಂಟ್ರಿ ಡಾಮಿನೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ದಿಸ್ ಪರ್ಟಿಕ್ಯುಲರ್ ಸ್ಕೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದರ್ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ VTU ಜೊತೆಗೆ? ಕ್ವಾಲ್ಕಾಮ್ ಇದೆ. ಕ್ವಾಲ್ಕಾಮ್ ಏನು ಮಾಡ್ತಾ ಇದೆ? ಎಡ್ಜ್ ಇನ್ AI ಆಗಲಿ, ಫೋಕಸ್ ಆನ್ AI ಆಗಲಿ, IoT ಆಗಲಿ, ಎಂಬೆಡೆಡ್ ಸಿಸ್ಟಮ್ಗೂ ಕೂಡ ಪ್ರಮೋಟ್ ಮಾಡುತ್ತೆ. ದೆನ್ ಸೀಲ್ ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ವರ್ಚುವಲ್ ಲ್ಯಾಬ್ಸ್ಗೆ ಪ್ರಮೋಟ್ ಮಾಡೋದಕ್ಕೋಸ್ಕರ MOU ಏನು ಮಾಡಿದರೆ, ಇದಕ್ಕೆ ಸಪೋರ್ಟ್ ಯಾರು ಮಾಡ್ತಾರೆ ಅಂದರೆ ಗ್ರೇಡ್ ಪ್ರಿಪರೇಷನ್, ಮಾಕ್ ಟೆಸ್ಟ್, AI ಇಂಟರ್ವ್ಯೂಸ್, ಇಂಟರ್ನ್ಶಿಪ್, ಇಂಡಸ್ಟ್ರಿ ಪ್ರಾಜೆಕ್ಟ್ಸ್, ವೆಬಿನಾರ್ಸ್ ಇದೆಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ ಇದು. ಓಕೆ, ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಸ್ಕಿಲ್ ಗ್ಯಾಪ್ನ ಬ್ರಿಡ್ಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಇಂಡಸ್ಟ್ರಿ ಅಕಾಡೆಮಿ ಕೊಲಾಬ್ರೇಷನ್ ಬಿಲ್ಡ್ ಮಾಡುತ್ತೆ, ನೆಕ್ಸ್ಟ್ ಫ್ಯೂಚರ್ಡ್ ಎಂಜಿನಿಯರಿಂಗ್ ಪ್ರೊಫೆಷನ್ಸ್ನ ಬಿಲ್ಡ್ ಮಾಡುತ್ತೆ. ಸೊ ರೀಸೆಂಟಾಗಿ ನಾರಾಯಣ ಮೂರ್ತಿ ಏನು ಹೇಳಿದ್ರು ಅಂದರೆ, ಇಂಡಿಯಾದಲ್ಲಿರುವಂಥ ಇಂಜಿನಿಯರ್ಸ್ ಆರ್ ನಾಟ್ ಎಂಪ್ಲಾಯಬಲ್ ಅಂತ ಹೇಳಿದರು. ಓಕೆ, ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಸ್ಕಿಲ್ಸ್ ಇಲ್ಲ ಅಂತ ಹೇಳಿದರು. ಸೊ ಈ ಸ್ಕಿಲ್ಸ್ನ ಡೆವಲಪ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಸ್ಕೀಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇನಂತಂದರೆ, ದಿಸ್ ಸ್ಕೀಮ್ ಈಸ್ ಅಲೈನ್ಡ್ ವಿತ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಫ್ 2020, ಡಿಜಿಟಲ್ ಇಂಡಿಯಾ ಮಿಷನ್, ಇಂಡಿಯಾ AI ಮಿಷನ್ ಆ್ಯಂಡ್ ಸ್ಕಿಲ್ ಇಂಡಿಯಾ ಮಿಷನ್. ಸೊ ಎಲ್ಲದರ ಜೊತೆಗೆ ಅಲೈನ್ ಆಗುತ್ತೆ ಇದು. ಓಕೆ, ದೆನ್ ಸೊ ಇವತ್ತಿನ ಆರ್ಟಿಕಲ್ಸ್ ಇದೆ ಆಯಿತು. ಇದರ ಮೇಲೆ ಒಂದು ಪ್ರಾಕ್ಟೀಸ್ ಕ್ವಶನ್ ನಿಮಗೆ. ಸೊ ಪ್ರಿಲಿಮ್ಸ್ ಕ್ವಶನ್ ಪಾಸ್ ಮಾಡಿ ಆನ್ಸರ್ ಮಾಡಿ ಟ್ರೈ ಮಾಡಿ. ಕ್ವಶನ್ ಏನಪ್ಪ ಅಂತಂದರೆ, ಕನ್ಸಿಡರ್ ದ ಫಾಲೋಯಿಂಗ್ ರೈಟ್ಸ್ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್: ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್, ರೈಟ್ ಟು ಪ್ರಾಪರ್ಟಿ. ವಿಚ್ ಆಫ್ ದ ಅಬೋವ್ ಆರ್ ಫಂಡಮೆಂಟಲ್ ರೈಟ್ಸ್? ABCD. ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಇನ್ ಕೇಸ್ ಟೈಮ್ ಇತ್ತಂದರೆ ಎಕ್ಸ್ಪ್ಲನೇಷನ್ ಕೂಡ ಕೊಡಿ. ಅದೇ ರೀತಿ ಒಂದು ಮೇನ್ಸ್ ಕ್ವಶನ್ ಏನಪ್ಪ ಅಂತಂದರೆ, ಫಂಡಮೆಂಟಲ್ ರೈಟ್ಸ್ ಫಾರ್ಮ್ ದ ಬೆಡ್ ರಾಕ್ ಆಫ್ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ, ಡಿಸ್ಕಸ್ ದರ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಚಾಲೆಂಜಸ್ ಇನ್ ದರ್ ಎನ್ಫೋರ್ಸ್ಮೆಂಟ್ ಆಫ್ ಪ್ರೆಸೆಂಟ್ ಕಂಟೆಕ್ಸ್ಟ್. ಓಕೆ, ಇದನ್ನು ಕೂಡ ಆನ್ಸರ್ನ ಬರೋದಕ್ಕೆ ಟ್ರೈ ಮಾಡಿ. ಸೊ ದಿಸ್ ಈಸ್ ಆಲ್ ದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಫ್ರಮ್ ಟುಡೇಸ್ ನ್ಯೂಸ್ ಪೇಪರ್. ಸೊ ಇವತ್ತಿನ ನ್ಯೂಸ್ ಪೇಪರಲ್ಲಿ ಮೇಜರಾಗಿ CJP ಪಾರ್ಟಿ ಬಗ್ಗೆ ಕವರ್ ಆಗಿತ್ತು. ಸೊ ಅದನ್ನು ನಿನ್ನೆ ಆರ್ಟಿಕಲಲ್ಲಿ ಮಾಡಿದ್ದೇನೆ, ನಿನ್ನೆ ನ್ಯೂಸ್ ಪೇಪರಲ್ಲಿ ಕವರ್ ಮಾಡಿದ್ದೆ. ಸೊ ಇನ್ ಕೇಸ್ ನಿಮಗೆ ಅದ್ರ ಬಗ್ಗೆ ಬೇಕು ಅಂದರೆ ನಿನ್ನೆ ವಿಡಿಯೋ ನೋಡ್ಬೋದು. ಸೊ ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.